ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗುರುಗ್ರಹರು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಗೋಚಾರ ಫಲಗಳು ಹೇಗಿರುತ್ತೆ ನೋಡೋಣ. ಹಾಗೆ ನೀವೇನದು ಮೊದಲೇ ಬಾರಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ಸೊ ಈಸಿಯಾಗಿ ರೀಚ್ ಆಗುತ್ತೆ. ಅಂಡ್ ಇನ್ನೊಂದು ವಿಚಾರ, ಈ ವರ್ಷ 2025ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಹು ಕೇತು ಹಾಗೆ ಶನಿ ಮತ್ತೆ ಗುರುಗ್ರಹರು ಇಷ್ಟು ಗ್ರಹಗಳ ಬದಲಾವಣೆ ಆಗಿದೆ. ಅಂದ್ರೆ ರಾಶಿ ಪರಿವರ್ತನೆ ಆಗಿದೆ. ಈಗ ಮೇ ನಮ್ಗೆ 14ನೇ ತಾರೀಕು ಗುರು ಮೂವ್ ಆಗ್ತಾರೆ, 18ನೇ ತಾರೀಕು ರಾಹು ಕೇತು ಮೂವ್ ಆಗ್ತಾರೆ. ಹಾಗಾಗಿ ಯುಗಾದಿ ವರ್ಷ ಭವಿಷ್ಯದ ಫಲಗಳಲ್ಲಿ ತುಂಬಾನೇ ಡಿಫರೆನ್ಸ್ ಬರುತ್ತೆ. ಅದಕ್ಕೋಸ್ಕರನೇ ನಾನು ಸಪ್ರೇಟ್ ಆಗಿ ಯುಗಾದಿದು ಪ್ರಿಡಿಕ್ಷನ್ ಮಾಡ್ಲಿಲ್ಲ. ಬಿಕಾಸ್ ಗ್ರಹ ಚೇಂಜ್ ಆಗುತ್ತೆ ನೋಡಿ. ಸೊ ಇಲ್ಲಿ ನಿಮ್ಗೆ ತುಂಬಾನೇ ರಿಸಲ್ಟ್ಗಳು ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ಮೊದಲದಾಗಿ ಗುರು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮೇನ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದರ ಜೊತೆಗೆ ಬುಧ ಮಹಾದಶ ಯಾರಿಗೆ ನಡೀತಿದೆ, ಬುಧ ಮಹಾದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಗಳು, ಸೊ ನಿಮ್ಗಳಿಗೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಸೊ ಅಲ್ಲಿರುವಂತಹ 3 ನಕ್ಷತ್ರಗಳು ಯಾವ್ದು, ಮೃಗಶಿರ, ಆರಿದ್ರ ಹಾಗೆ ಪುನರ್ವಸು, ಅಗೈನ್ ಗುರು ದಶ, ಅಗೈನ್ ಕುಜ ದಶ, ಅಗೈನ್ ರಾಹು ಮಹಾದಶ, ಈ ದಶಗಳು ಯಾರಿಗೆ ನಡೀತಿರುತ್ತೋ ಇವ್ರಿಗೆ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ. ಹೈಲಿ ಇಂಪ್ಯಾಕ್ಟ್ ಇನ್ ದ ಸೆನ್ಸ್ ನಿಮ್ಮ ಜನ್ಮ ಜಾತಕದಲ್ಲಿ ಸೊ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈ ಬಾರಿ ಸ್ವಲ್ಪ ವಿಚಿತ್ರವಾಗಿದೆ. ವಿಚಿತ್ರ ಮೀನ್ಸ್ ಸೊ 1 ವರ್ಷ ಕಂಪ್ಲೀಟ್ ಆಗಿ ಗುರುಗ್ರಹರು ಮಿಥುನ ರಾಶಿಯಲ್ಲೇ ಕೂತ್ಕೋತಾ ಇಲ್ಲ. ಸೊ ನಾನು ಅದನ್ನ ಡೇಟ್ ನ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಹಾಗೆ ನೀವೇನಾದ್ರೂ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಅಥವಾ D1 D9 D10 ಅಥವಾ ಪೆಂಡಿಂಗ್ ಕರ್ಮ, ಸೊ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಇದನ್ನ ಹೊರತುಪಡಿಸಿ ಸೊ ಗುರುಗ್ರಹ ಚೇಂಜ್ ಆಗ್ತಾ ಇದೆ ಈ ರಾಶಿಗೆ, ಹೀಗೆ ವಿಪರೀತ ರಾಜಯೋಗ ಇವೆಲ್ಲ ಆಕ್ಚುಲಿ ಸೊ ಅವೆಲ್ಲ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ನಮ್ಗೆ ದಶ ಚೆನ್ನಾಗಿದ್ರೆ ಇಲ್ಲಿ ಬರುವಂತಹ ಗೋಚಾರ ಫಲಗಳು ಹೆಚ್ಚು ಲಾಭ ಕೊಡುತ್ತೆ. ದಶ ನಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ಬರುವಂತಹ ಗೋಚಾರ ಫಲಗಳು ನಮ್ಗೆ ಫುಲ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅಥವಾ ಅದ್ರ ಪೂರ್ತಿ ಫಲ ಕೊಡೋದಕ್ಕೆ ಬರೋದಿಲ್ಲ. ಕ್ಲಿಯರಾ? ಎರಡನೇದು, ಮಿಥುನ ರಾಶಿ, ತುಲಾ ರಾಶಿ, ಸೊ ಧನುರ್ ರಾಶಿ ಹಾಗೆ ಕುಂಭ ರಾಶಿಗೆ ವಿಪರೀತ ರಾಜಯೋಗ. ಯಾಕೆ? ಗುರು ತಾನು ಕೂತ್ಕೊಳ್ಳೋ ಮನೆಯಿಂದ 1, 5, 7, 9ನೇ ಮನೆ ಆಸ್ಪೆಕ್ಟ್ ಆಗುತ್ತಲ್ವಾ. ಹಾಗಾಗಿ ಆಕ್ಚುಲಿ ಅದೆಲ್ಲ ಸುಳ್ಳು, ದಯವಿಟ್ಟು ನಂಬೇಡಿ. ಸೊ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಈ ತರ ಊಹಾಪೋಹಗಳಲ್ಲಿ ವಿಡಿಯೋಸ್ ಮಾಡ್ತಾರೆ, ಓನ್ಲಿ ಫಾರ್ ವ್ಯೂಸ್ ಅಷ್ಟೇನೆ, ನಥಿಂಗ್. ಸೊ ಅಲ್ಲಿ ಜ್ಞಾನದ ಕೊರತೆ ತುಂಬಾ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ನೆಕ್ಸ್ಟ್, ನ್ಯೂಮರಾಲಜಿ ಕ್ಲಾಸಸ್ ಪ್ರತಿ ತಿಂಗಳು ಇರುತ್ತೆ. ಈ ತಿಂಗಳು ಕೂಡ ಇದೆ. ಖಂಡಿತ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಬಹುದು. ನಿಮ್ಮ ಮಕ್ಕಳಿಗೆ ನೀವೇ ಹೆಸರುಗಳನ್ನ ಇಟ್ಕೊಳ್ಳಿ, ನೀವೇ ವೆಹಿಕಲ್ ನಂಬರ್ನ ಪರ್ಚೇಸ್ ಮಾಡ್ಕೊಳ್ಳಿ, ನೀವು ಫೋನ್ ನಂಬರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ಯಾವ ಪ್ರಾಪರ್ಟಿ ಕೈ ಹಾಕಬೇಕು ಅಥವಾ ಯಾವ ಪ್ರಾಪರ್ಟಿ ಯಾವ ಡೇಟ್ ರಿಜಿಸ್ಟ್ರೇಷನ್ ಹಾಕಬೇಕು, ಪ್ರತಿಯೊಂದು ನಿಮ್ಮ ಲೈಫ್ಗೆ ಸಂಬಂಧಪಟ್ಟಿದ್ದು ನೀವೇ ನೋಡ್ಕೊಳ್ಳಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹಣ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಮಾಡಬೇಡಿ. ಸರ್ಟಿಫಿಕೇಟ್ಗೋಸ್ಕರ ದಯವಿಟ್ಟು ಮಾಡಬೇಡಿ. ಓಕೆ, ಆ ತರ ಎಜುಕೇಶನ್ ನಮ್ಮ ಕಡೆಯಿಂದ ಸಪ್ಲೈ ಆಗೋದಿಲ್ಲ. ಕ್ಲಿಯರಾ? ಬನ್ನಿ. ಸೊ ಗುರುಗ್ರಹರು ಮಿಥುನ ರಾಶಿ ಯಾವಾಗ ಪ್ರವೇಶ ಆಗ್ತಾ ಇದ್ದಾರೆ? 14ನೇ ತಾರೀಕು ಮೇ 2025. ಇಲ್ಲಿಂದ ನಿಮ್ಗೆ 18 ಅಕ್ಟೋಬರ್ ತನಕ ಇಲ್ಲಿ ಇರ್ತಾರೆ ಅಷ್ಟೇನೆ, ಇದೇ ವರ್ಷ. ಸೊ ಅದಾದ್ಮೇಲೆ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕಕ್ಕೆ ಪ್ರವೇಶ ಆಗ್ತಾರೆ. ಇನ್ನೊಂದು ಡೇಟ್ ಅನ್ನ ಹೇಳ್ತೀನಿ ನೋಡಿ. ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾರೆ. ನೆಕ್ಸ್ಟ್ ಪುನಃ ಏನಾಗುತ್ತೆ ಅಂತ ಹೇಳಿದ್ರೆ ರೆಟ್ರೋಗ್ರೇಡ್ ಆಗುತ್ತೆ. ಯಾವಾಗ? ಡಿಸೆಂಬರ್ 5ನೇ ತಾರೀಕು ಪುನಃ ಮಿಥುನ ರಾಶಿಗೆ ಬರ್ತಾರೆ. ಡೇಟ್ ನೀಟಾಗಿ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 5ನೇ ತಾರೀಕು ಈ ವರ್ಷನೇ. ಅಕ್ಟೋಬರ್ಗೆ ಕರ್ಕಾಟಕ ರಾಶಿಗೆ ಹೋಗುತ್ತೆ, ಪುನಃ ರೆಟ್ರೋಗ್ರೇಡ್ ಡಿಸೆಂಬರ್ 5ನೇ ತಾರೀಕು ಆಗುತ್ತೆ ಈ ವರ್ಷ 2025. ಅಲ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ಜೂನ್ 2ನೇ ತಾರೀಕುವರೆಗೂ ರೆಟ್ರೋಗ್ರೇಡೇ ಆಗಿರುತ್ತೆ. ಈ ಪೀರಿಯಡ್ ಅಲ್ಲಿ ಹುಟ್ಟೋ ಮಕ್ಕಳಿಗೆ ರೆಟ್ರೋಗ್ರೇಡ್ ಜುಪಿಟರ್ ಇರುತ್ತೆ. ಯಾವಾಗ? 2026. ಅದಕ್ಕೆ ಹೇಳ್ತಾ ಇದೀನಿ, ಕನ್ಫ್ಯೂಸ್ ಆಗ್ಬೇಡಿ. ಈಗ ನಾನು ಹೇಳೋ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಅಕ್ಟೋಬರ್ ವರೆಗೂ ತಗೊಳ್ಳಿ. ಓಕೆ, 1 ವರ್ಷ ಇರ್ಬೇಕಾಗಿದ್ದಂತಹ ಗ್ರಹ ಸೊ ಇಲ್ಲಿ ಮತ್ತೆ ರೀ ಎಂಟ್ರಿ ಕೊಡೋದ್ರಿಂದ ಈ ಪೀರಿಯಡ್ ಆಫ್ ಟೈಮ್ ನೋಡ್ಕೊಳ್ಳಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿರುವಂತ ಮಾಹಿತಿ ಕ್ಲಿಯರಾ? ಎಸ್, ಬನ್ನಿ ತಡ ಮಾಡದೆ ನಾವು ಲಗ್ನಗಳ ಪ್ರಕಾರ ಹೋಗೋಣ. ಲಗ್ನಗಳ ಪ್ರಕಾರ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಲಗ್ನಗಳ ಪ್ರಕಾರನೇ ನಾನು ಎಕ್ಸ್ಪ್ಲೇನ್ ಮಾಡೋದು. ರಾಶಿಗೆ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ನೀವು ತಗೊಳ್ಳಿ. ಗುರುದು ಸ್ಪೆಷಲ್ ದೃಷ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ತಾನು ಕೂತಿರೋ ಮನೆಯಿಂದ 5, 7, 9. ಓಕೆ, ಆದ್ರೆ 7ನೇ ಮನೆಗೆ ಬರೀ 75% ಅಷ್ಟೇನೆ ರಿಸಲ್ಟ್ ಕೊಡುತ್ತೆ. ಬಟ್ 5 ಮತ್ತು 9ನೇ ಮನೆ ಇದೆಯಲ್ಲ, ಇದಕ್ಕೆ ಕಂಪ್ಲೀಟ್ 100% ರಿಸಲ್ಟ್ ಕೊಡುತ್ತೆ. ಓಕೆ, ಕ್ಲಿಯರಾ? ಈಗ ಸೊ ಮೇಷ ಲಗ್ನಕ್ಕೆ ಹೇಗಿದೆ ನೋಡೋಣವಾ. ಮೇಷ ಲಗ್ನ ಅಥವಾ ಮೇಷ ರಾಶಿಯವರಿಗೆ 7.5 ಸೈಡ್ ಗಿಡಿ. 7.5
ಸೊ ಅದು ಜನ್ಮ ಜಾತಕದಲ್ಲಿ ಏನಾದ್ರು ದಶ ಕೆಟ್ಟಿದ್ರೆ ಇಲ್ಲಿ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ರೆಮಿಡೀಸ್ ಮಾಡ್ಕೊಂಡ್ರೆ ನ್ಯಾಯಯುತವಾಗಿದ್ರೆ ಖಂಡಿತ ಯಾವ ಪ್ರಾಬ್ಲಮು ಬರಲ್ಲ. ಎನಿವೆ ಪ್ರಾಬ್ಲಮ್ ಬರ್ಲೇಬೇಕು ಅಂತ ಡೆಸ್ಟಿನಿ ಫಿಕ್ಸ್ ಆಗಿದ್ರೆ ಬರುತ್ತೆ ಹೋಗುತ್ತೆ, ಬಟ್ ರೆಮಿಡೀಸ್ ಮಾಡ್ಕೊಳ್ಳಿ. ಬಂದಾಗ ಹೇಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೆ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ, ವಾಸ್ತು ಇವೆಲ್ಲ ಬ್ಯಾಲೆನ್ಸ್ ಅಂದ್ರೆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಂಡು ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೆ ಜಾತಕ. ಫೈನ್, ಕ್ಲಿಯರಾ? ಈಗ ಮೇಷ ರಾಶಿ ಅಥವಾ ಲಗ್ನದವ್ರಿಗೆ ಸೊ 9 ಮತ್ತೆ 12ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಎಲ್ಲೆಲ್ಲಿ ನಿಮ್ಗೆ ದೃಷ್ಟಿ ಹಾಕ್ತಾ ಇದ್ದಾರೆ ಅಲ್ಲಿಂದ ನಿಮ್ಮ 7ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ, ಹಾಗೆ ನಿಮ್ಗೆ 9ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ. ಅದಾದ ನಂತರ ನಿಮ್ಗೆ 11ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾರೆ. ಏನ್ ಮೇಡಮ್ ಎಲ್ಲಾರು ಮೇಷ ಲಗ್ನಕ್ಕೆ ಹಾಗಿದೆ ಹೀಗಿದೆ ಸೊ ಅಂತ ಹೇಳ್ತಾರೆ, ಭಯ ಇಡಿಸ್ತಾರೆ, ಮೇಷರಾಶಿಗೆ ಗುರುಬಲ ಇಲ್ಲ ಅಂತ. ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಹುಟ್ಟಿದಾಗಿಂದ ಸಾಯೋವರೆಗೂ ಗುರು ಬಲ ಇರುತ್ತೆ ಅಂತ ಅರ್ಥ. ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ವಾ, ಹುಟ್ಟಿದಾಗಿಂದ ಸಾಯೋವರೆಗೂ ಗುರು ಬಲ ಇಲ್ಲ ಅಂತ ಅರ್ಥ. ಇನ್ನು ಈ ಟ್ರಾನ್ಸಿಟ್ ಗಳಲ್ಲಿ ಬರುತ್ತಲ್ಲ, ಸೊ ಇದು ಬಂದಾಗ ಮದ್ವೆ ಕೊಡುತ್ತೆ, ಮಕ್ಕಳು ಕೊಡುತ್ತೆ, ಹಣ ಕೊಡುತ್ತೆ, ಅವರವರ ಲಗ್ನದ ಪ್ರಕಾರ ಕೊಡುತ್ತೆ. ಕ್ಲಿಯರ್? ಎಸ್. ಮೇಷ ರಾಶಿ ಅಥವಾ ಮೇಷ ಲಗ್ನದವರು ಭಯಪಡೋ ಅವಶ್ಯಕತೆ ಇಲ್ಲ. ಹೌದು, ಲಗ್ನದಿಂದ 3ನೇ ಮನೆ ಗುರು ಆ ಮನೇನ ಡಿಸ್ಟ್ರಾಯ್ಡ್ ಮಾಡ್ತಾನೆ, ಹಾಳು ಮಾಡ್ತಾನೆ ಅಷ್ಟೇನೆ, ಬಟ್ ನೋಡೋ ಮನೇನ ಉದ್ಧಾರ ಮಾಡ್ತಾನೆ. ಎಲ್ಲಿ ತನಕ? ಅಕ್ಟೋಬರ್ 18ನೇ ತಾರೀಕು ತನಕ. ಓಕೆ, ಇದರಿಂದ ನಮ್ಗೆ ಏನೇನ್ ಲಾಭ ಸಿಗಬಹುದು? ನಂಬರ್ 1, ಯಾರಿಗೆ ಮದ್ವೆ ಆಗಿಲ್ವಾ ಸೊ ಮದ್ವೆ ಸೆಟ್ ಆಗುತ್ತೆ, ಮ್ಯಾರೇಜ್ ಸೆಟ್ ಆಗುತ್ತೆ. ಮ್ಯಾರೇಜ್ ಅಲ್ಲಿ ಚೀಟಿಂಗ್ಸ್ ಇರುತ್ತೆ, ಅದಾದ್ಮೇಲೆ ಪ್ರಶ್ನೆ. ಫಸ್ಟ್ ಮ್ಯಾರೇಜ್ ಸೆಟ್ ಆಗುತ್ತೆ. ಎರಡನೇದು, ಇಷ್ಟು ದಿವಸ ಮ್ಯಾರೇಜ್ ಅಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ, ಹಸ್ಬೆಂಡ್ ಅಂಡ್ ವೈಫ್ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ವಾ, ಗುರು ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಗ್ರೋತ್ ಆಗುತ್ತೆ ನಿಮ್ಗೆ. ಸೊ ನಿಮ್ ಜಾತಕ ಚೆನ್ನಾಗಿದ್ದು ಇಲ್ಲಿ ಚೆನ್ನಾಗಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಗ್ರೋತ್ ಇದೆ. ಅದಾದ ನಂತರ ಪಬ್ಲಿಕ್ ಅಲ್ಲಿ ಒಳ್ಳೆ ನಿಮ್ಗೆ ನೇಮು ಫೇಮು ಶುರುವಾಗ್ತಾ ಇದೆ, ಗುಡ್ ನೇಮ್ ಫೇಮ್ ಇನ್ ದ ಪಬ್ಲಿಕ್. ಅದಾದ ನಂತರ ಸೊ ನಿಮ್ಮ ಡಿಸೈರ್ಸ್, ನಿಮ್ದೊಂದು ಆಸೆ ಇರುತ್ತೆ, ಏನು ಮದ್ವೆ ಆಗೋದು ಅಥವಾ ಏನಾದ್ರು ಪರ್ಚೇಸ್ ಮಾಡೋದು ಅಥವಾ ಸೊ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಬಿಕಾಸ್ ನಿಮ್ಮ 11ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದೆಯಲ್ಲ, ಯಾವ ಡಿಸೈರ್ ಆಗುತ್ತೆ ಅಂದ್ರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಆ ಒಂದು ಆಸೆ ಈಡೇರುತ್ತೆ. ಅದನ್ನ ಹೊರತುಪಡಿಸಿ ಮೆಟೀರಿಯಲಿಸ್ಟಿಕ್ ಆಗಿ ಸಮ್ ಜ್ಯುವೆಲರಿ ಆಗಿರಬಹುದು, ಫ್ಲಾಟ್, ಸೈಟ್, ವೆಹಿಕಲ್, ಸೊ ವಾಟ್ ಎವರ್ ಇಟ್ ಇಸ್, ಡೈಮಂಡ್, ಈ ತರ ಏನಾದ್ರು ನೀವು ಪ್ಲಾನ್ ಇದ್ರೆ ಆಗುತ್ತೆ. ಅದನ್ನ ಹೊರತುಪಡಿಸಿ ಸಮ್ ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ ನಿಮ್ಮ ಫೇವರೆಟ್ ಕಾಲೇಜ್ ಅಲ್ಲಿ ಸೀಟ್ ಸಿಗೋದು ಅಥವಾ ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದ್ರೆ ಇಲ್ಲಿ ಆಗುತ್ತೆ. ಹಾಗೆ ತುಂಬಾ ದಿನಗಳಿಂದ ಪೆಂಡಿಂಗ್ ಇರುವಂತಹ ನಿಮ್ದೇ ಹಣ ಏನಾದ್ರು ಹೋಲ್ಡ್ ಆಗಿದ್ರೆ ಈಗ ರಿಲೀಸ್ ಆಗುತ್ತೆ ನೋಡಿ. ಅದ್ ನಿಮ್ ದಶ ಚೆನ್ನಾಗಿದ್ರೆ ಇಲ್ಲಿ ಬಾಯ್ ಬಿಟ್ಟು ಕೇಳಿ, ಡೆಫಿನೆಟ್ಲಿ ಅವರು ನಿಮ್ಗೆ ರಿಲೀಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್, ತಂದೆಗೂ ನಿಮ್ಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟ ದಿವಸ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ತಂದೆಗೂ ನಿಮ್ಗೂ ಒಂದ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂತು ನಿಂತು ಮಾತಾಡ್ಕೋತೀರ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಹಾಗೆ ತಂದೆ ಆರೋಗ್ಯದಲ್ಲಿ ಏನಾದ್ರು ಸಣ್ಣ ಪುಟ್ಟ ಏರುಪೇರಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಅವ್ರಿಗೆ ಚೇತರಿಕೆ ಅಥವಾ ಒಂದೊಳ್ಳೆ ಡಾಕ್ಟರ್ ಸಜೆಷನ್ ಸಿಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ಸೊ ಮಗುಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಜಾತಕ ಇಬ್ಬರದು ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಟ್ರಾನ್ಸಿಟ್ ಜುಪಿಟರ್ ಹೆಲ್ಪ್ ಮಾಡ್ತಾ ಇದೆ. ಸೊ ಸಂತಾನ ಭಾಗ್ಯ ಹೇಳಿ ಅಂದ್ರೆ ಸಂತಾನ ಭಾಗ್ಯ ನಿಮ್ಮ ಪಂಚಮ ನೋಡಿ, ಪಂಚಮದಲ್ಲಿ ರಾಹು ಕೇತು ಶನಿ ಏನಾದ್ರು ಇದ್ರೆ ನೋಡಿ, ರೆಟ್ರೋಗ್ರೇಡ್ ಆಗಿದೆಯಾ ನೋಡಿ, ಏನ್ ಕರ್ಮದಿಂದ ಮಗು ಡಿಲೇ ಆಗ್ತಿದ್ಯಾ ನೋಡಿ. ಮಗು ಆಗೋದಷ್ಟೇ ಕೇಳ್ಬೇಡಿ, ಮಗು ಆದ್ಮೇಲೆ ಮಗು ಹೆಲ್ದಿ ಆಗಿರುತ್ತಾ, ಸೊ ಅದರಿಂದ ನಿಮ್ಗೆ ಲಾಭನ ನಷ್ಟನ ಪ್ರತಿಯೊಂದು ಇರುತ್ತೆ. ಸಂತಾನ ಭಾಗ್ಯ ಹೇಳಿ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಂಟ್ರೆಸ್ಟೆಡ್ ಮಗು ಪ್ಲಾನ್ ಮಾಡ್ತಿದ್ದೀರಾ, ಒಂದಷ್ಟು ಜಾತಕಗಳು ಬರುತ್ತೆ ಅವ್ರಿಬ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಫ್ಯಾಮಿಲಿಗೋಸ್ಕರ ಸುಮ್ನೆ ಅಸ್ಟ್ರಾಲಜಿ ಜೊತೆ ಕೇಳೋದು, ಬಟ್ ವೈಯಕ್ತಿಕವಾಗಿ ಬೇಬಿ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಈ ತರ ಎಲ್ಲ ಇದ್ರೆ ಸಂತಾನ ಬಗ್ಗೆ ಹೇಗ್ ಬರುತ್ತೆ ಅಲ್ವಾ? ಹಾಗಾಗಿ ನೆಕ್ಸ್ಟ್, ಮೇಷ ಲಗ್ನ ಅಥವಾ ಮೇಷ ರಾಶಿಯವ್ರಿಗೆ ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಅದು ಧರ್ಮದ ಒಂದು ಕ್ಷೇತ್ರಗಳಿಗೆ ಅಂದ್ರೆ ತೀರ್ಥ ಕ್ಷೇತ್ರಗಳಿಗೆ. ಸೊ ಹಿಂದೆ ಏನಾದ್ರು ನೀವೇನಾದ್ರು ಹರಕೆ ಗಿರ್ಕೆ ಹೊತ್ಕೊಂಡಿದ್ರೆ ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಾ. ಹಾಗೆ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನಗಳ ಹರಕೆ ತೋರಿಸ್ತಾ ಇದೆ. ಅಂದ್ರೆ ಯಾವುದಾದರೂ ಸೊ ಬೆಟ್ಟದ ಮೇಲೆ ಇರುವಂತಹ ತಿರುಪತಿ ಆಗಿರಬಹುದು ಅಥವಾ ಇನ್ನು ಎಷ್ಟೊಂದು ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನಗಳಿದೆ ಅಲ್ವಾ, ನಿಮ್ಮ ಒಂದು ಬೆಟ್ಟದ ರಂಗನಾಥ ಸ್ವಾಮಿ, ಈ ತರ ನಿಮ್ಮದು ಯಾವ್ದು ಒಂದು ಹರಕೆ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಪ್ರದೇಶದಲ್ಲಿ ಅಮ್ಮನವ್ರದ್ದು ಯಾವ್ದಾದ್ರು ದೇವಸ್ಥಾನಗಳಿದ್ರೆ ಅಲ್ಲಿ ನೀವು ಹರಕೆ ಹೊತ್ತಿದ್ದೀರಾ, ಅದನ್ನ ಈ ಬಾರಿ ಕ್ಲಿಯರ್ ಮಾಡೋಕ್ಕೆ ಗುರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಸಡನ್ ಆಗಿ ಸೋಷಿಯಲ್ ಸರ್ವಿಸ್ ಜಾಸ್ತಿ ಆಗುತ್ತೆ ಅಥವಾ ಸಮಾಜದಲ್ಲಿ ತುಂಬಾ ಜನ ಫ್ರೆಂಡ್ಸ್ ಸ್ಟಾರ್ಟ್ ಆಗ್ತಾರೆ ನಿಮ್ಗೆ. ಹಾಗೆ ನಿಮ್ಮ ಅಣ್ಣನಿಗೆ ಸೊ ಲಾಭ ತೋರಿಸ್ತಾ ಇದೆ. ಮೇ ಬಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ, ನಿಮ್ಗೆ ಅಣ್ಣ ಇದ್ರೆ ಮಾತ್ರ, ಅಣ್ಣ ಅಥವಾ ಅಕ್ಕ ಇದ್ರೆ ಮಾತ್ರ ನಿಮಗೆ ಅವರಿಗೆ ಲಾಭ ತೋರಿಸ್ತಾ ಇದೆ.
ನೆಕ್ಸ್ಟ್ ತಂಗಿ ಅಥವಾ ತಮ್ಮಂದಿರ ಮಧ್ಯೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಶುರು ಆಗುತ್ತೆ. ಸೊ ಅದೊಂಚೂರು ನೆಗೆಟಿವ್ ಪಾಯಿಂಟ್ ಇದೆ ಅಷ್ಟೇನೆ. ರಿಮೈನಿಂಗ್ ಎಲ್ಲಾ ಪಾಯಿಂಟ್ಸು ಪಾಸಿಟಿವ್ ಆಗಿ ಈ ಬಾರಿ ಇದೆ ಗುರು ಗ್ರಹರು ಕೊಡ್ತಾ ಇರುವಂತಹ ಫಲ. ಇಲ್ಲಿ ನಿಮ್ಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ರೆಟ್ರೋಗ್ರೇಡ್ ಆಗುತ್ತೆ ನೋಡಿ. ಇಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ಜುಲೈ 13ನೇ ತಾರೀಕು ಶನಿ ರೆಟ್ರೋ ಎಕ್ಸಾಕ್ಟ್ ಆಗಿ ನಿಮ್ಗೆ ಇಲ್ಲಿ ನೋಡಿ. ಇಲ್ಲಿ ತನಕ ಮತ್ತೆ ಗುರು ರೆಟ್ರೋ. ಇದು ನಿಜವಾದ ಸಾಡೆಸಾತಿಯಲ್ಲಿ ಹಾಕೊಂಡು ಟೈಟ್ ಮಾಡೋದು ಸಿಚುಯೇಷನ್ ಅಷ್ಟೇನೆ. ಅದ್ ಬಿಟ್ರೆ ಏನೂ ಮಾಡೋದಿಲ್ಲ. ಸೊ ಡೋಂಟ್ ವರಿ. ಒಟ್ಟಾರೆಯಾಗಿ ಎಜುಕೇಶನ್ ಇಂದ ಹಿಡಿದು ಹೆಲ್ತ್ ಇಂದ ಹಿಡಿದು ನೇಮ್, ಫೇಮ್, ಮನಿ, ಜಾಬ್, ಹ್ಯಾಪಿನೆಸ್, ಲಕ್, ಪ್ರಾಸ್ಪರಿಟಿ ಎಲ್ಲಾ ವಿಚಾರವಾಗಿನೂ ಆಕ್ಚುಲಿ ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ ತುಂಬಾನೇ ಚೆನ್ನಾಗಿದೆ. ಇದು ಗೋಚಾರ ಫಲ. ಓಕೆ. ಈಗ ನಿಮ್ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ನೋಡ್ಕೊಳ್ಳಿ ನಿಮ್ ಲಗ್ನದಿಂದ. ಈ ಗುರು ಎಲ್ಲಿ ನೋಡ್ತಿದ್ದಾರೆ ನೋಡ್ಕೊಳ್ಳಿ. ಅಲ್ಲಿ ಯಾವ ಪ್ಲಾನೆಟ್ ಇದೆ ನೋಡ್ಕೊಳ್ಳಿ. ಸೊ ಅದು ಜನ್ಮ ಜಾತಕ ವಿಶ್ಲೇಷಣೆ ಮಾಡ್ಬೇಕು. ಆಮೇಲೆ ಡಿ10 ಅಲ್ಲಿ ನೋಡ್ಬೇಕು. ಏನ್ ಕರ್ಮ ಇದೆ, ಏನ್ ಪೆಂಡಿಂಗ್ ಕರ್ಮ ಇದೆ, ಪೂರ್ವಿಕರು ಏನ್ ಮಾಡಿದ್ದಾರೆ ಎಲ್ಲಾನು ಅಲ್ಲಿ ನಾವು ನೋಡ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಈಗ ಇಷ್ಟೆಲ್ಲ ಒಳ್ಳೆ ಪಾಯಿಂಟ್ಸ್ ಇರುತ್ತೆ. ಯಾರ ಜನ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಜನ್ಮ ಕೇತು ಅಂದ್ರೆ ನಿಮ್ಮ ಬರ್ತ್ ಟೈಮ್ ಅಲ್ಲಿ ಎಸ್ಪೆಷಲಿ 1990 ಇಂದ 1994 ಈ ಮಿಡ್ಲ್ ಅಲ್ಲಿ ಸೊ ತಿಂಗಳುಗಳು ಡಿಫ್ರೆಂಟ್ ಇರ್ಬೋದು. ಈ ಪೀರಿಯಡ್ ಅಲ್ಲಿ ಹುಟ್ಟಿರೋ ಎಲ್ಲಾರ್ಗು ಕೇತು ಅಲ್ಲೇ ಇದೆ ನೋಡಿ. ಸೊ ನಿಮಗೇನಾದ್ರೂ ಜನ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಕೇತು ಇದ್ರೆ ಇದ್ಯಾವುದು ಫಲ ಸಿಗಲ್ಲ. ಅರ್ಥ ಮಾಡ್ಕೊಬಿಡಿ ಅಷ್ಟೇನೆ. ಕ್ಲಿಯರಾ? ಹಾ, ಬನ್ನಿ ಈಗ ನಾವು ವೃಷಭಕ್ಕೆ ಹೋಗೋಣ. ವೃಷಭ ರಾಶಿ ಅಥವಾ ಲಗ್ನದವರಿಗೆ ಸೊ ಹೇಗಿದೆ ಗುರು? ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಂಡು ಎಲ್ಲಿ ನೋಡ್ತಿದ್ದಾರೆ? 6ನೇ ಮನೆ ಮೇಲೆ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ 8ನೇ ಮನೆ ಮೇಲೆ ನೋಡ್ತಾ ಇದ್ದಾರೆ. ಆಮೇಲೆ 10ನೇ ಮನೆ ಮೇಲೆ ನೋಡ್ತಿದ್ದಾರೆ. ಈಗ ಹೇಳಿ, ವೃಷಭ ರಾಶಿಗೆ ವಿಪರೀತ ರಾಜಯೋಗನ ರಾಜಯೋಗನ ಓಕೆನಾ? ನೀವೇ ಹೇಳ್ಬೇಕು. ನನ್ನ ಚಾನಲ್ ನೋಡುವಂತಹ ಎಲ್ಲಾ ಒಂದು ವ್ಯಕ್ತಿಗಳು ಕೂಡ ಎಜುಕೇಟೆಡ್ ಆಗಿರ್ಬೇಕು ಅಥವಾ ಆಗ್ತಾರೆ. ಇದು ನೋಡ್ತಾ ನೋಡ್ತಾನೆ ಅವ್ರು ಆಗ್ತಾರೆ. ಬೇರೆಯವರು ಹೇಳಿದ್ ನಿಜನ ಸುಳ್ಳ ಅಂತ ಅರ್ಥ ಮಾಡ್ಕೋತಾರೆ. ಹಾಗಾಗಿ ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಳ್ಳುವಂತಹ ಗುರು ಅಲ್ಲಿ ಡೆಸ್ಟ್ರಾಯ್ಡ್ ಮಾಡುತ್ತೆ. ಓಕೆ. ನೀವೇನಾದ್ರೂ ವೃಷಭ ರಾಶಿ ಅಥವಾ ಲಗ್ನ ಆಗಿ ಕೇತು ಇಲ್ಲಿದ್ರೆ ಕಂಪ್ಲೀಟ್ಲಿ ಫೈನಾನ್ಸ್ ತುಂಬಾ ಟೈಟ್ ಆಗುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಖಂಡಿತ ಏನಾದ್ರು ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಏನಾದ್ರು ಇದ್ರೆ ಈ ಬಾರಿ ನಿಮ್ಗೆ ಅದು ಕ್ಲಿಯರ್ ಆಗಿ ಲಾಭ ತೋರಿಸ್ತಾ ಇದೆ. ವಿನ್ನಿಂಗ್ ಓವರ್ ದ ಎನಿಮೀಸ್. ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಅದಾದ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದ್ರೂ ತುಂಬಾನೇ ಲಿಟಿಗೇಷನ್ಸ್ ಅಥವಾ ಜಗಳಗಳು ಎಷ್ಟೋ ವರ್ಷದಿಂದ ನಡ್ಕೊಂಡು ಬರ್ತಿದೆ ಅಂದ್ರೆ ಈ ವರ್ಷ ಕ್ಲಿಯರ್ ಆಗೋದು ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಅದಾದ ನಂತರ ಕರಿಯರ್ ಅಲ್ಲಿ ಸಡನ್ ಆಗಿ ಸೊ ಸ್ಯಾಲ್ರಿ ಹೈಕ್ ಆಗೋದು ಅಥವಾ ಒಳ್ಳೆ ನೇಮ್ ಫೇಮ್ ಬರೋದು ನೀವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಈ ರೇಂಜ್ ಅಲ್ಲಿ ನೇಮು ಫೇಮು ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ಕಡೆ ಫೈನಲಿ ಪ್ರಾಪರ್ಟಿ ಆರ್ ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗ್ತೀರಾ, ಅದೊಂದ್ ನೇಮ್ ಫೇಮು. ಎರಡನೇದು ಹಿಡನ್ ಮನಿ ಅಥವಾ ಬ್ಲಾಕ್ ಮನಿ ಅಥವಾ ಸೊ ನಿಮ್ದೆ ಈ ಹಿಂದೆ ಇನ್ವೆಸ್ಟ್ ಮಾಡಿರೋ ಮನಿ ಬರ್ತಾ ಇದೆ, ಅದೊಂದ್ ನೇಮ್ ಫೇಮು. ಸಡನ್ ಆಗಿ ಕರಿಯರ್ ಅಲ್ಲಿ ಟಾಪ್ ಅಲ್ಲಿ ಹೋಗ್ತೀರಾ. ನೀವೇನಾದ್ರೂ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ, ಮೂವೀಸ್ ಏನಾದ್ರು ರಿಲೀಸ್ ಆದ್ರೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋ, ಹೀರೋಯಿನ್ಸ್, ಸೊ ಆಲ್ ದ ಡಿಪಾರ್ಟ್ಮೆಂಟ್ ನೀವೇನಾದ್ರೂ ಇದ್ರೆ ಈ ಲಗ್ನ ರಾಶಿಯವರು ನಿಮಗೇನಾದ್ರೂ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗುರು, ಬುಧ, ಸೊ ಕುಜ, ರಾಹು ನಡೀತಿದ್ರೆ ಈ ವರ್ಷ ಅಂತೂ ಭೂಮ್ ಆಗ್ತೀರಾ. ಭೂಮ್ ಇನ್ ದ ಸೆನ್ಸ್ ತುಂಬಾ ಹೈಕ್ ಹೋಗ್ತೀರಾ. ಸೊ ಹಾಗಾಗಿ ಅಂಡ್ ಎರಡನೇದು ಇನ್ನೊಂದು ವಿಚಾರ ವೀಕ್ಷಕರೇ ನಿಮ್ಗೆಲ್ಲ ಹೇಳ್ಬೇಕು. ಈ 5 ವರ್ಷ ತಗೊಳ್ಳಿ. 2021ರಿಂದ ಯಾರ್ಯಾರು ದೇವರ ಹೆಸರನ್ನ ಹೇಳಿ ಹಣ ಮಾಡ್ತಿರ್ತಾರೆ, ಇನ್ಕ್ಲೂಡಿಂಗ್ ಅಸ್ಟ್ರಾಲಜರ್ಸ್, ಟ್ಯಾರೋ ಕಾರ್ಡ್, ವಾಸ್ತು, ನ್ಯೂಮರಾಲಜಿ, ಹೀಲಿಂಗ್, ರೇಖಿ, ವಾಟ್ ಎವರ್ ಇಟ್ ಈಸ್. ಅವರ ಜನ್ಮ ಜಾತಕದಲ್ಲಿ ಏನಾದ್ರೂ ಆ ಯೋಗ ಇಲ್ಲದೆ ಕೇವಲ ಈ 5 ವರ್ಷದಲ್ಲಿ ದೇವರ ಹೆಸರು ಹೇಳಿ ಈ ಕಾಯಿ ಕಟ್ಟಿ, ಈ ಬಟ್ಟೆ ಕಟ್ಟಿ, ಈ ಹಾರ ಹಾಕಿ, ಈ ಹೂವು ಕೊಡಿ ಆಗ್ಬಿಡುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೈಕ್ ಮಾಡಿ ದೇವರ ಹೆಸರಲ್ಲಿ ಇಲ್ಲೀಗಲ್ ಆಗಿ ಹಣ ಯಾರು ವಸೂಲಿ ಮಾಡ್ತಾ ಇರ್ತಾರೋ, ಮಠಾಧಿಪತಿಗಳಾಗಿರಬಹುದು, ಮಠಾಧೀಶರಾಗಿರಬಹುದು, ಅರ್ಚಕರಾಗಿರಬಹುದು, ಅಥವಾ ಟೀಚರ್ಸ್ ಆಗಿರಬಹುದು, ಅಥವಾ ಸ್ಕೂಲು ಕಾಲೇಜಸ್ ಸಂಬಂಧಪಟ್ಟ ಹಾಗೆ ಪ್ರಿನ್ಸಿಪಲ್ಸ್ ಆಗಿರಬಹುದು, ಯಾರ್ಯಾರು ಇಲ್ಲೀಗಲ್ ಆಗಿ ಹಣ ವಸೂಲಿ ಮಾಡ್ತಾ ಇದಾರೆ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಭಗವಂತ ಸುಮ್ನೆ ಬಿಡೋದಿಲ್ಲ. ಸೊ ಇಲ್ಲೀಗಲ್ ಆಗಿ ಹಣ ಮಾಡಿರೋ ಪ್ರತಿ ಒಬ್ರುನು ಲಾಕ್ ಆಗ್ತಾರೆ. ಹಾಗೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಮಾತ್ರ, ಎಲ್ಲರೂ ಅಲ್ಲ. ಹಾಗೆ ತುಂಬಾ ಮಠಗಳಾಗಿರಬಹುದು ಅಥವಾ ಸೊ ಆಶ್ರಮಗಳಾಗಿರಬಹುದು,
ಇವರುಗಳ ಒಂದು ಇಲ್ಲಿಗಲ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಾಗಿರಬಹುದು, ಮನಿ ಟ್ರಾನ್ಸ್ಫರ್ಗಳಾಗಿರಬಹುದು, ಈ ಬಾರಿ ಗುರು ಅದನ್ನ ಆಚೆ ತರ್ತಾರೆ. ಸೊ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್, ಅದಾದ ನಂತರ ಗೋಲ್ಡ್ ರೇಟ್ ನಿಮಗೆ 10,000 ರಿಂದ 12,000 ರೂಪಾಯಿ ಹೋಗುತ್ತೆ. ಎಸ್, ಇದು ಪಕ್ಕ. ಪರ್ ಗ್ರಾಮ್ 10,000 to 12,000 ಅಕ್ಟೋಬರ್ ಒಳಗೆ ಹೋಗುತ್ತೆ. ಅದಾದ ನಂತರ ಈ 26 ಈ ಗುರು ಉಚ್ಚ ಆಗಿ ಹೋಗ್ತಾರಲ್ಲ, ಇಲ್ಲಿ ನಿಮ್ಗೆ 15,000ವರೆಗೂ ಹೋಗುತ್ತೆ. ಗೋಲ್ಡ್ ರೇಟ್ ಕಡಿಮೆ ಆಗೋದಿಲ್ಲ. ಕ್ಲಿಯರ್? ನೆಕ್ಸ್ಟ್, ಯಾರ್ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇದ್ದೀರಾ, ಯಾರ್ಯಾರು ಇದ್ದಾರೆ, ಸೊ ಇವ್ರದ್ದೆಲ್ಲ ಹವ ಮುಗೀತು. ಸೊ ಜಸ್ಟ್ ಕೀಪ್ ಕ್ವೈಟ್ ಅಂತ ಹೇಳಿದ್ರೆ ಟೈಮ್ ಬೀಯಿಂಗ್ ಹಿಂಗ್ ಬಂದು ಹೀಗೆ ಹೋಗಿರ್ತಾರೆ. ನಿಜವಾಗ್ಲೂ ಟ್ಯಾಲೆಂಟ್ ಯಾರಿರ್ತಾರೆ ಅಥವಾ ಅವ್ರ ದಶ ಸಪೋರ್ಟ್ ಮಾಡಿರೋರು ಮಾತ್ರ ಉಳ್ಕೋತಾರೆ. ಬಟ್ ಏನೇ ಆದ್ರೂ ಸೊ ಅಷ್ಟೊಂದು ಇಂಪ್ಯಾಕ್ಟ್ ಇರೋದಿಲ್ಲ. ಗುರುಗೆ ಮಿಥುನ ರಾಶಿ ಕಂಫರ್ಟ್ ಇಲ್ಲ ಅಲ್ವಾ, ಮರಣಕಂಡಕ ಸ್ನಾನ ಆಗಿರೋದ್ರಿಂದ. ಸೊ ಹಾಗಾಗಿ ನೆಕ್ಸ್ಟ್, ಅದಾದ ನಂತರ ಬ್ಯಾಂಕಿಂಗ್ ಸೆಕ್ಟಾರ್ಸ್ ಅಲ್ಲಿ, ಸೊ ಥರ್ಡ್ ಹೌಸ್ ಇಸ್ ದ ಹೌಸ್ ಆಫ್ ಕಮ್ಯುನಿಕೇಶನ್, ಬ್ಯಾಂಕಿಂಗ್, ರೈಟಿಂಗ್ ಸ್ಕಿಲ್ಸ್, ಸೊ ಮೀಡಿಯಾ ಇದೆಲ್ಲನು. ಸೊ ಬ್ಯಾಂಕಿಂಗ್ ಸೆಕ್ಟಾರ್ಸ್ ಅಲ್ಲಿ ಏನಾದ್ರೂ ತುಂಬಾ ಬ್ಯಾಂಕ್ಗಳು ಈ ಬಾರಿ ಶಟ್ ಡೌನ್ ಆಗುತ್ತೆ, ಅಥವಾ ಅವ್ರಿಗೆ ಬಿಸ್ನೆಸ್ ರನ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಅವ್ರದ್ದು ಸ್ಕ್ಯಾಮ್ಸ್ ಆಚೆ ಬರುತ್ತೆ. ಸೊ ಹಾಗಾಗಿ ನೀವು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾವ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಸೊ ಶೇರ್ಸ್ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಹಾಗಾಗಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಡೆಫಿನೆಟ್ಲಿ ನಾನು ಸಜೆಸ್ಟ್ ಮಾಡಲ್ಲ. ವಿತೌಟ್ ನಿಮ್ಮ ಹಾರೋಸ್ಕೋಪ್ ಚೆಕ್ ಮಾಡದೆ ಖಂಡಿತ ಮಾಡೋದಿಲ್ಲ. ಅದಾದ ನಂತರ ಯಾರ್ಯಾರು ಮೀಡಿಯಾದಲ್ಲಿ ಹೊಸದಾಗಿ ಚಾನೆಲ್ಗಳನ್ನ ಓಪನ್ ಮಾಡಿದ್ರು, ಸೊ ಲೈಕ್ ನ್ಯೂಸ್ ಚಾನಲ್ಸ್ ಆಗಿರಬಹುದು, ಪ್ರೈವೇಟ್ ಚಾನಲ್ಸ್, ಯೂಟ್ಯೂಬ್ ಚಾನಲ್ಸ್, ವಾಟ್ ಎವರ್ ಇಟ್ ಈಸ್, ಎಲ್ಲ ಶಟ್ ಡೌನ್ ಆಗುತ್ತೆ. 75% ಶಟ್ ಡೌನ್ ಆಗ್ಬಿಡುತ್ತೆ. ಸೊ ರನ್ ಮಾಡಕ್ಕೆ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಶನಿ ಬಂದ್ರಲ್ವಾ, ಅದೊಂದು, ಆ ಕಡೆ ಈ ಕಡೆ ಗುರು ಬೇರೆ ಅಲ್ವಾ. ಸೊ ಹಾಗಾಗಿ ನ್ಯಾಯಯುತವಾಗಿರುವವರು ಮಾತ್ರ ರನ್ ಆಗ್ತಾರೆ, ಉಳಿದವರೆಲ್ಲ ಶಟ್ ಡೌನ್ ಆಗ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಕಳ್ಳತನಗಳು ತುಂಬಾ ಆಗುತ್ತೆ, ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮಗೆ ಇಲ್ಲಿ ಇನ್ವೆಸ್ಟ್ ಮಾಡಿ ಇಷ್ಟು % ಬಡ್ಡಿ ಕೊಡ್ತೀವಿ, ಈ ತರ ಎಲ್ಲ ಅವಕಾಶಗಳು ಬರುತ್ತೆ, ಅದು ಯಾವುದು ವರ್ಕ್ ಆಗಲ್ಲ. ಬಿ ಕೇರ್ಫುಲ್. ಕ್ಲಿಯರಾ? ಸೊ ಹಾಗಾಗಿ ನೆಕ್ಸ್ಟ್, ಸೊ ನಾವು ವೃಷಭ ಲಗ್ನಕ್ಕೆ ನೋಡ್ತಾ ಇದ್ವಲ್ಲ, ವೃಷಭ ಲಗ್ನಕ್ಕೆ ಕರಿಯರ್ ಅಲ್ಲಿ ನೇಮ್, ಫೇಮ್, ಇನ್ಸೆಂಟಿವ್, ಪ್ರಮೋಷನ್ ಇದೆಲ್ಲವೂ ತೋರಿಸ್ತಾ ಇದೆ. ವೆರಿ ಗುಡ್. ಸೊ ಅದಾದ ನಂತರ ವಿನ್ನಿಂಗ್ ಓವರ್ ದ ಎನಿಮೀಸ್, ಲಾಂಗ್ ಟರ್ಮ್ ಡಿಸೀಸಸ್ ಏನಾದ್ರು ಇದ್ರೆ ಅದು ನಿಮ್ಗೆ ಹೆಲ್ತ್ಗೆ ಒಳ್ಳೇದ್ ಮಾಡುತ್ತೆ ಅಂದ್ರೆ ಸೊ ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ತಾಯಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ. ತಂದೆ ತಾಯಿಗೆ ಲಿಟಿಗೇಷನ್ಸ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ. ವೃಷಭ ರಾಶಿ ಅಥವಾ ಲಗ್ನದ ತಂದೆ ತಾಯಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹಾಗೆ ಸಾಲ ಏನಾದ್ರು ಹೆಚ್ಚಿದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೋತಾರೆ, ಅಥವಾ ಒಂದು ಆಪ್ಷನ್ ಸಿಗುತ್ತೆ ಇವರಿಗೆ. ಸೊ ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡಿ ಅದರಿಂದ ಕ್ಲಿಯರ್ ಮಾಡೋದಾ, ಅಥವಾ ಬೇರೆ ಯಾವ್ದಾದ್ರು ಎಕ್ಸ್ಟ್ರಾ ಇನ್ಕಮ್ ನೋಡೋದಾ. ಸೊ ಬಟ್ ಒಂದು ಅವಕಾಶ ಅಂತೂ ಸಿಗ್ತಾ ಇದೆ. ನೀವ್ ಹೇಳ್ತೀರಲ್ಲ ನನ್ಗೆ ದೇವ್ರು ಒಳ್ಳೇದ್ ಮಾಡ್ಲೇ ಇಲ್ಲ ಅಂತ, ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡೆಫಿನೆಟ್ಲಿ ಜುಪಿಟರ್ ಹೆಲ್ಪ್ ಮಾಡ್ತಾರೆ, ಗುರುಗ್ರಹರು ಹೆಲ್ಪ್ ಮಾಡ್ತಾರೆ. ಗುರುವಾರ ನಾನ್ ವೆಜ್ ಬಿಟ್ರೆ ಒಳ್ಳೇದು, ಬಿಡದೆ ಇರೋದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ನಾವು ಹೇಳೋದಿಲ್ಲ. ನೆಕ್ಸ್ಟ್ ನಾವು ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ. ಲಗ್ನದಲ್ಲೇ ಗುರು, ರಾಶಿಯಲ್ಲೇ ಗುರು, ಹೈಯೆಸ್ಟ್ ಸ್ಟ್ರೆಸ್ ಶುರು ಮಾಡುತ್ತೆ. ಮೆಂಟಲ್ ಸ್ಟ್ರೆಸ್ ಯಾವ ವಿಚಾರವಾಗಿ, 5th ಹೌಸ್ಗೆ ಸಂಬಂಧಪಟ್ಟ ಹಾಗೆ, 7th ಹೌಸ್ಗೆ ಸಂಬಂಧಪಟ್ಟ ಹಾಗೆ, ಹಾಗೆ ನಿಮಗೆ 9th ಹೌಸ್ಗೆ ಸಂಬಂಧಪಟ್ಟ ಹಾಗೆ. ಏನೇನ್ ಸಂಬಂಧಪಟ್ಟಿರುತ್ತೆ? ನಂಬರ್ 1, ಲವ್ ಕಮ್ ಅರೇಂಜ್ ಯಾರಾದ್ರೂ ಇದ್ರೆ ಡೆಫಿನೆಟ್ಲಿ ನೀವು ಮನೇಲಿ ಹೇಳಬಹುದು, ಸಾಧ್ಯತೆ ಹೈಲಿ ಇದೆ, ಸಪೋರ್ಟ್ ಸಿಗುತ್ತೆ. ನಂಬರ್ 2, ಮದ್ವೆ ವಿಚಾರದಲ್ಲಿ ಹೈಯೆಸ್ಟ್ ಪ್ರೆಷರ್. ಈ ವರ್ಷ ಟೆನಿಕಾಸ್ಟ್ ನಿಮ್ಗೆ ಮದ್ವೆ ಆಗ್ಲೇಬೇಕು ಅಂತ ಅಕ್ಟೋಬರ್ ವರೆಗೆ ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಇಲ್ಲಿ ಮದ್ವೆ ಸೆಟ್ ಆಗುತ್ತೆ. ನಂಬರ್ 3, ಫಾದರ್ ಜೊತೆ ಕಿರಿಕಿರಿ, ಅಥವಾ ಫಾದರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಫಾದರ್ ಜೊತೆ ಸೊ ಒಂದು ವಾದ ವಿವಾದ. ಸೊ ಈ ವಿಚಾರವಾಗಿನೇ ಮನೆಗೆ ಹೋಗೋದ್ ಬೇಡ, ಈ ತರ ಮೈಂಡ್ ಸೆಟ್ ಬರುತ್ತೆ ನಿಮ್ಗೆ. ಸೊ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರೆ, ಹಾಗೆ ನೀವೇನಾದ್ರು ಜಾಬ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಜಾಬ್ ಪ್ಲೇಸ್ ಅಲ್ಲಿ ಕೂಡ ಹೈಯರ್ ಅಥಾರಿಟಿಯಿಂದ ಅಥವಾ ಬಾಸಸ್ ಕಡೆಯಿಂದ ಅಥವಾ ಸೊ ಮ್ಯಾನೇಜರ್ಸ್ MD ಕಡೆಯಿಂದ ನಿಮ್ಗೆ ತುಂಬಾನೇ ಸ್ಟ್ರೆಸ್ ಅಥವಾ ಮೆಂಟಲಿ ಇರಿಟೇಷನ್ ಸೊ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಇಲ್ಲಿ ರಾಹು ಬೇರೆ ಬರ್ತಾನಲ್ಲ, ಸೊ ಇವ್ರು ಬಂದ 4 ದಿವಸಕ್ಕೆ ಅವ್ರು ಬೇರೆ ಬರ್ತಾರೆ. ಸೊ ಹೈಲಿ ಸೊ ತಡ್ಕೊಳಕ್ ಆಗೋದಿಲ್ಲ ಅನ್ನೋ ತರ ಮೆಂಟಲಿ ಸ್ಟ್ರೆಸ್ ಬರುತ್ತೆ. ಮಿಥುನ ರಾಶಿಯವ್ರಿಗೆ ಗುರು ಬಲ ಬರುತ್ತೆ. ಗುರು ಹಾಗೆ ಹೀಗೆ ಎಂತದೂ ಇಲ್ಲ, ಲಗ್ನದಲ್ಲಿ ಕೂತ್ಕೊಳ್ಳೋ ಗುರು ಲಗ್ನನ ಹಾಳು ಮಾಡ್ತಾನೆ. ಈ ಸ್ಟ್ರೆಸ್ ಎಲ್ಲ ಕೊಟ್ಟು ಹೆಲ್ತ್ ಇಶ್ಯೂಸ್ ಜಾಸ್ತಿ ಮಾಡ್ತಾನೆ. ಯಾವ್ದಕ್ ಒಳ್ಳೇದು? ಮಕ್ಕಳಿಗೆ 5th ಹೌಸ್ಗೆ ಸಂಬಂಧಪಟ್ಟಾಗ ಎಜುಕೇಶನ್ಗೆ, ನೇಮು, ಫೇಮು, ಮನಿ, ಸೊ ಇದಕ್ಕೆ ತುಂಬಾನೇ ಒಳ್ಳೇದು. ಅದಾದ ನಂತರ
ಬಿಸ್ನೆಸ್ ಅಲ್ಲಿ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸಡನ್ ಆಗಿ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಹೊಸ ಬಿಸ್ನೆಸಸ್ ಅಥವಾ ಹೊಸ ಪ್ರಾಜೆಕ್ಟ್ಸ್ ನಿಮ್ಗೆ ಸಿಗುತ್ತೆ. ಹಾಗೆ ಟೀಚಿಂಗ್ ಅಂದ್ರೆ ಸ್ಕೂಲ್ ಕಾಲೇಜಸ್ ಈ ತರ ಏನಾದ್ರು ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಅಂತ ಇದ್ರೆ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಫೈನಾನ್ಸ್, ಹೊಸ ಫೈನಾನ್ಸ್ ಕಂಪನಿ ಓಪನ್ ಮಾಡ್ಬೇಕು, ಈ ತರ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಖಂಡಿತ ನಿಮ್ಗೆ ಫೇವರಬಲ್ ಆಗಿದೆ. ನೆಕ್ಸ್ಟ್ 9th ಹೌಸ್ಗೆ ಸಂಬಂಧಪಟ್ಟ ಹಾಗೆ, ಸೊ ನೀವು ಪೂಜೆ ಮಾಡಲ್ಲ ಅಂತ ನಿಮ್ ಮನೇಲಿ ಮಾಡಿ ಅಂತ, ನೀವು ಮದ್ವೆ ಆಗಲ್ಲ ಅಂತ ನಿಮ್ ಮನೇಲಿ ಆಗಿ ಅಂತ, ನೀವು ಚೇಂಜ್ ಆಫ್ ಪ್ಲೇಸ್ ಮಾಡಲ್ಲ, ನಾನು ಇಂಡಿಯಾದಲ್ಲೇ ಇರ್ತೀನಿ ಅಂತ ನಿಮ್ ಮನೆಯವರು ಹೊರಗಡೆ ಹೋಗಿ ಓದಿ ಅಂತ. ಸೊ ಈ ತರ ಒಂದು ಸೊ ಹೈ ಟೆನ್ಷನ್ ಅಲ್ಲಿ ಮನೆಯಲ್ಲಿ ನಡೀತಾನೆ ಇರುತ್ತೆ. ಇದಿಷ್ಟು ಪಾಯಿಂಟ್ಸ್ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಗೆ. ನೆಕ್ಸ್ಟ್ ಫೈನಲ್ ಆಗಿ ಅಂತ ಹೇಳಿದ್ರೆ ಅಕ್ಟೋಬರ್ ಆದ್ಮೇಲೆ ಕರ್ಕಾಟಕ ರಾಶಿಗೆ ಬರುತ್ತಲ್ವಾ ಗುರು, ಸೊ ಅದಕ್ಕೆ ಜಸ್ಟ್ ಫೈನಲ್ ಆಗಿ ಅಂತ ಹೇಳಿದೆ. ಸೊ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಅಷ್ಟಮ ಸಾಡೆ ಸಾತಿ ಮುಗಿದು ನವಮಕ್ಕೆ ಹೋಗಿದೆ, ಫೈನಲಿ ಗುರು 12th ಹೌಸ್ ಬರ್ತಾ ಇದೆ. ಸೊ ನಿಮ್ಗಳಿಗೆ ಹೇಗಿದೆ? ಸೊ ಗುರು ಎಲ್ಲಿ ಕೂತ್ಕೋತಾ ಇದ್ದಾರೆ? 12ನೇ ಮನೇಲಿ ಕೂತ್ಕೋತಾ ಇದ್ದಾರೆ. 12ನೇ ಮನೆ ಗುರು ಇಸ್ ಗುಡ್. ಯಾವ ವಿಚಾರಕ್ಕೆ? ಖರ್ಚು ಮಾಡಿಸೋ ವಿಚಾರಕ್ಕೆ. ಯಾವ ವಿಚಾರವಾಗಿ ಖರ್ಚು ಮಾಡಿಸ್ತಾನೆ? ಸಡನ್ ಆಗಿ ಮನೆ ಚೇಂಜ್ ಮಾಡಬಹುದು, ಅಥವಾ ನಿಮ್ ಮದರ್ಗೆ ಏನೋ ಕೊಡಿಸಬಹುದು, ಅಥವಾ ಮದರ್ ಹೆಲ್ತ್ ಇಶ್ಯೂಸ್ ಬರಬಹುದು, ಅದರಿಂದ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಬಹುದು. ನೆಕ್ಸ್ಟ್ ಲೋನ್ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ಏನಾದ್ರು ಇದ್ರೆ ಇಲ್ಲಿ ನಿಮಗೆ ಆರೋಗ್ಯ ತುಂಬಾ ಚೇತರಿಸ್ಕೊಳ್ಳುತ್ತೆ. ಸೊ ಭಯ ಪಡಬೇಡಿ. ನೆಕ್ಸ್ಟ್ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ಬೇಕು ಅಂತ ಹೇಳ್ತಾರೆ, ಡೆಫಿನೆಟ್ಲಿ ಬರುತ್ತೆ. ಹಾಗೆ ಯಾರಾದ್ರೂ SIPs ಶೇರ್ಸ್ ಇಲ್ಲೆಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಜಾಸ್ತಿ ಆಗುತ್ತೆ ನೋಡಿ. ಜಾಸ್ತಿ ಆಗುತ್ತೆ ಅಂದ್ರೆ ಸೊ ಪರ್ಸೆಂಟೇಜ್ ಜಾಸ್ತಿ ಆಗಬಹುದು. ನೀವು ಯಾವ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡಿದಿರ ಅನ್ನೋದು ಕೂಡ ಮುಖ್ಯ ಕಂಪನಿನಲ್ಲಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ಬೇಡ ಅಂದ್ರೂ ಮನೆ either house change or property purchase or house construction or vehicle purchase or land purchase with loan ಇಲ್ಲಿ ತೋರಿಸ್ತಾ ಇದೆ. ಇದಂತೂ ಫಿಕ್ಸ್. ಇದ್ರಲ್ಲಿ ಒಂದ್ ಘಟನೆ ನಡೆಯುತ್ತೆ. ಇದು ಕ್ಲಿಯರ್ ಆಗಿದೆ. ಎರಡನೇದು, ತುಂಬಾ ವರ್ಷಗಳಿಂದ ಏನಾದ್ರೂ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇತ್ತು, ಲೈಕ್ ಮಂಡಿ ನೋವಿತ್ತು, ಬ್ಯಾಕ್ ಪೈನ್ ಇತ್ತು, ಸ್ಪೈನಲ್ ಇಶ್ಯೂಸ್ ಇತ್ತು, ಅಥವಾ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಇತ್ತು. ಸೊ ಈಗ ಅದಕ್ಕೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ತಾಯಿ ಕಡೆಯಿಂದ ಆದಾಯ ತೋರಿಸ್ತಾ ಇದೆ ತಾಯಿ ಇರೋರ್ಗೆ. ತಾಯಿ ಇಲ್ಲ ಅಂದ್ರೆ ತಾಯಿ ಸಮಾನರ ಕಡೆಯಿಂದ ಆದಾಯ ತೋರಿಸ್ತಾ ಇದೆ. ಕ್ಲಿಯರ್ನಾ? ಇದು ಅಕ್ಟೋಬರ್ 18ನೇ ತಾರೀಕುವರೆಗೂ. ಆ ಮಿಡ್ಲಲ್ಲಿ ಮತ್ತೆ ಜುಪಿಟರ್ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಡಿಸೆಂಬರ್ ಆದ್ಮೇಲೆ ಪುನಃ ನಿಮ್ಗೆ ಈ ಫಲಗಳು ಸಿಗುತ್ತೆ ರೆಟ್ರೋಗ್ರೇಡ್ ಆದಾಗ. ಸೊ ಹಾಗಾಗಿ ಅದು ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇದು ಅಕ್ಟೋಬರ್ ವರೆಗೂ ತಗೊಳ್ಳಿ. ಕ್ಲಿಯರಾ? 4, 6, 8 8ನೇ ಮನೆ ಎಲ್ಲದಕ್ಕೂ ಕೆಟ್ಟದ್ದಲ್ಲ. ಹಾಗೆ ಯಾರಾದ್ರೂ ಮಂತ್ರಸಿದ್ಧಿ ತಂತ್ರಸಿದ್ಧಿ ಸಾಧನೆಗಳನ್ನ ಮಾಡ್ತಾ ಇರೋರು ಮಾಡ್ಕೋಬಹುದು. ಬಟ್ ಬಿ ಕೇರ್ಫುಲ್. ಈ ವರ್ಷ ಯಾರ್ಯಾರು ನೀವು ತಡೆ ಒಡ್ಸೋದಾಗಿರ್ಬಹುದು, ತಾಂತ್ರಿಕ ಒಂದು ವಿದ್ಯೆಗಳನ್ನ ಪ್ರಯೋಗ ಮಾಡೋದಾಗಿರ್ಬಹುದು, ಮಾಟ ಮಂತ್ರ ಯಂತ್ರ ತಂತ್ರ ಈ ವಿಚಾರವಾಗಿ ಮಾಡೋದಿರ್ಬೋದು, ಎಲ್ಲ ನಿಮ್ಗೆ ಉಲ್ಟಾ ಆಗುತ್ತೆ. ಸೊ ಬಿ ಕೇರ್ಫುಲ್. ನೀವ್ ಯಾರಿಗ್ ಮಾಡಿಸ್ತೀರಾ ನಿಮಗೆ ಉಲ್ಟಾ ಹೊಡಿಯುತ್ತೆ. ದಶ ಚೆನ್ನಾಗಿಲ್ವೋ ಹಾಕೊಂಡ್ ರುಬ್ಬುತ್ತೆ ನಿಮ್ಗೇನೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಮಾಡ್ಸೋಕೆ ಮುನ್ನ ಬಿ ಕೇರ್ಫುಲ್. ನೆಕ್ಸ್ಟ್, ಲೋನ್ ಕ್ಲಿಯರ್ ಆಗುತ್ತೆ. ತುಂಬಾ ದಿವಸದಿಂದ ಇದ್ದಿದ್ದಂತಹ ಲೋನು ಸಾಲ ಇವೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಡೋಂಟ್ ವರಿ. ಲೋನ್ ಸ್ಯಾಂಕ್ಷನ್ ಕೂಡ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ಸಿಂಹ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಸಿಂಹ ಲಗ್ನದವರಿಗೆ ಸೊ ಎಲ್ಲಿ ಕೂತ್ಕೋತಾ ಇರೋದು ಗುರು? ಸೊ ಗುರು ಕೂತ್ಕೋತಾ ಇರೋದು 11ನೇ ಮನೇಲಿ. ಕರ್ಕಟಕ ಲಗ್ನದವ್ರು ಆಲ್ರೆಡಿ ಸ್ಪಿರಿಚುಯಾಲಿಟಿ ಜಾಸ್ತಿ, ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಟ್ರಾವೆಲಿಂಗ್ಸ್ ಜಾಸ್ತಿ ತೋರಿಸ್ತಾ ಇದೆ. ಸೊ 12th ಹೌಸ್ ಆಕ್ಟಿವೇಟ್ ಆಗುತ್ತೆ. ಸ್ವಲ್ಪ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಷ್ಟೇ, ಅಥವಾ ಪಾದಗಳಲ್ಲಿ ಸ್ವಲ್ಪ ಇರಿಟೇಷನ್. ಅದರ್ವೈಸ್ ಡೋಂಟ್ ವರಿ. ಗುಡ್ಡೇ ಇದೆ, ಬ್ಯಾಡ್ ತುಂಬಾ ಕಮ್ಮಿ ಇದೆ. ಗುಡ್ ಪ್ಲಾನೆಟ್ ಅಲ್ವಾ, ಅಷ್ಟೊಂದು ಬ್ಯಾಡ್ ಕೊಡಲ್ಲ. ಓಕೆ. ನೆಕ್ಸ್ಟ್, ಸಿಂಹ ಲಗ್ನದವರಿಗೆ ಗುರು ಎಲ್ಲಿ ಕೂತ್ಕೋತಾ ಇದ್ದಾರೆ? 11ನೇ ಮನೇಲಿ. ಹಾಗೆ ಅವರು ನಿಮ್ಗೆ 5 ಮತ್ತೆ 8ನೇ ಮನೆ ಅಧಿಪತಿ. ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ? 3ನೇ ಮನೆ ಮೇಲೆ ನೋಡ್ತಾ ಇದ್ದಾರೆ, 5ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ, ಹಾಗೆ 7ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ. ಬೇಡ ಅಂದ್ರೂ ಮದ್ವೆ ಆಗುತ್ತೆ ಸಿಂಹ ರಾಶಿ ಅಥವಾ ಲಗ್ನದವ್ರಿಗೆ, ಇದಂತೂ ಫಿಕ್ಸ್. ನೆಕ್ಸ್ಟ್, 3ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಸರ್ಕಲ್ ಇಂದ ತುಂಬಾ ಲಾಭ ಇರುತ್ತೆ ಈ ಪೀರಿಯಡ್ ಆಫ್ ಟೈಮ್, ಅಥವಾ ಸ್ಮಾಲ್ ಟ್ರಾವೆಲಿಂಗ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಮಕ್ಕಳ ವಿಚಾರದಲ್ಲಿ ನಿಮ್ಗೆ ಒಳ್ಳೆ ಹೆಸರು ಕೀರ್ತಿ ಬರುತ್ತೆ. ಅಂದ್ರೆ ಮಕ್ಕಳು ಚೆನ್ನಾಗಿ ಓದ್ಬೋದು, ಒಳ್ಳೆ ಪರ್ಸೆಂಟೇಜ್ ತಗೋಬಹುದು, ನಿಮ್ ಫೇಮ್ ಎಲ್ಲ ಬರುತ್ತೆ. ಸೊ ಲವ್ ಮ್ಯಾರೇಜಸ್ ಹೈಲಿ ತೋರಿಸ್ತಾ ಇದೆ. ನೆಕ್ಸ್ಟ್ 7th ಹೌಸ್. ಸೊ 7th ಹೌಸ್ ಪಬ್ಲಿಕ್ ಹೌಸ್, ಡಿಸೈರ್ಸ್, ಗೈನ್ಸ್. ಸೊ ಹಾಗೆ ಔಟ್ಲುಕಿಂಗ್, ನಿಮ್ಮ ಔಟ್ಲುಕಿಂಗ್ ಹೇಗಿರುತ್ತೆ ಅಂತ. ಸೆಲೆಬ್ರೇಷನ್ ಅಂತೂ ಒಂದು ನಡೆಯುತ್ತೆ. ಯಾವ ವಿಚಾರವಾಗಿ? ಮದ್ವೆ ಆಗ್ಬೋದು, ಮಕ್ಕಳ ಸೆಲೆಬ್ರೇಷನ್ ಆಗಬಹುದು,
ನಿಮ್ದೇ ಓನ್ ಏನಾದ್ರು ಪ್ರಾಪರ್ಟಿ ಲೈಕ್ ಪರ್ಚೇಸ್, ವೆಹಿಕಲ್, ಹೌಸ್ ಕನ್ಸ್ಟ್ರಕ್ಷನ್ ಅವ್ರ ಗೃಹ ಪ್ರವೇಶ್, ಸೊ ವಾಟ್ ಎವರ್ ಇಟ್ ಈಸ್ ಒಂದು ನಡೀತಿದೆ. ಅಂಡ್ ಸಡನ್ ಆಗಿ ಟ್ರಾವೆಲಿಂಗ್ಸ್ ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ಸೊ ಒಂದು ಒಳ್ಳೆ ಟೈಮ್, ಅಕ್ಟೋಬರ್ ವರ್ಗುನು ಒಳ್ಳೆ ಟೈಮ್. ಸಾಡೆ ಸಾತಿ ಬಂದ್ರು ಕೂಡ ಅಷ್ಟಮದಲ್ಲಿ ಶನಿ ಇದ್ರೂ ಇಲ್ಲಿ ನಿಮ್ಗೆ ಒಳ್ಳೇದು. ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಇನ್ಕಮ್ ಜಾಸ್ತಿ ಬರುತ್ತೆ, ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ಇನ್ಕಮ್ ಶುರು ಆಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗುರು ಗ್ರಹರು, ಬುಧ ಗ್ರಹರು, ರಾಹು ಗ್ರಹರು, ಕುಜ ಗ್ರಹರು ಇದ್ರೆ ಮಾತ್ರ. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ದಶ ಸಪೋರ್ಟ್ ಮಾಡಿದ್ರೆ ಇದು ಡಬಲ್ ಧಮಾಕ. ನೆಕ್ಸ್ಟ್, ಸೊ 3ನೇ ಮನೆನ ನಾವು ಶೋಲ್ಡರ್ ಅಂತ ತಗೊಂತೀವಿ ಅಥವಾ ಸಿಬ್ಲಿಂಗ್ಸ್ ಅಂತ ತಗೋತೀವಿ. ಸಿಬ್ಲಿಂಗ್ಸ್ಗೂ ನಿಮ್ಗೂ ಒಂದು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ತಂಗಿ ಅಥವಾ ತಮ್ಮಂದಿರಿಂದ ಲಾಭ ಅಂದ್ರೆ ಮೇ ಬಿ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಪೇಪರ್ ವರ್ಕ್ಗೆ ಸಿಗ್ನೇಚರ್ ಆಗ್ಬೋದು, ಕಮ್ಮಿ ದುಡ್ಡು ಇಸ್ಕೋಬಹುದು, ಅದಕ್ಕೆ ನಿಮ್ಗೆ ಖುಷಿ ಆಗ್ಬೋದು. ಸೊ ಹಾಗಾಗಿ ಎರಡನೇದು ಈ ಹಿಂದೆ ಕೊಟ್ಟಿರೋ ಅಮೌಂಟ್ ಏನಾದ್ರು ವಾಪಸ್ ಕೊಡ್ಬೋದು. ಸೊ ಹಾಗೆ ಕುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಸೊ ಥೈರಾಯ್ಡ್ ಯಾರಾದ್ರೂ ಇದ್ರೆ ಥೈರಾಯ್ಡ್ ಕ್ಲಿಯರ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಅಂಡ್ ಫ್ಯಾಟಿ ಲಿವರ್ ಇಶ್ಯೂಸ್ ಏನಾದ್ರು ಇದ್ರೆ ಈಗ ನಿಮ್ಗೆ ಅದು ಕ್ಲಿಯರ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಸೊ ಹಾಗಾಗಿ ವೆರಿ ಗುಡ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್, ಕನ್ಯಾ ಲಗ್ನಕ್ಕೆ ಬರೋಣ. ಲಗ್ನದಿಂದ 10ನೇ ಮನೆಯಲ್ಲಿ ಗುರು, ಸೊ ಹಾಗೆ ನಿಮ್ಗೆ ಅವರು 4ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು 10ನೇ ಮನೆಯಲ್ಲಿ. ಸೊ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಅಂತೂ ತೋರಿಸ್ತಾ ಇದೆ. ಎರಡನೇದು ಹೌಸ್ ಚೇಂಜ್ ತೋರಿಸ್ತಾ ಇದೆ. ಮೂರನೇದು ಕರಿಯರ್ ಅಲ್ಲಿ ಸೊ ತುಂಬಾನೇ ಗ್ರೋತ್, ನೇಮ್, ಫೇಮ್ ಇದೆ. ಪೊಲಿಟಿಷಿಯನ್ಸ್ ಯಾರಾದ್ರೂ ಇದ್ರೆ ಖಂಡಿತ ಈ ಟೈಮಲ್ಲಿ ಎಲೆಕ್ಷನ್ ಇದ್ರೆ ನಿಮ್ಗೆ ಇದು ತುಂಬಾನೇ ಬೆನಿಫಿಟ್ ಟೈಮ್ ಅಂತಾನೆ ಹೇಳ್ಬಹುದು. ಹಾಗೆ ಅಕ್ಟೋಬರ್ ವರ್ಗು ಅಷ್ಟೇನೆ, ಸೊ ಅದಾದ್ಮೇಲೆ ಚೇಂಜ್ ಆಗುತ್ತೆ. ಸೊ ಹಾಗೆ ನಿಮಗೆ ಸೊ ವೆಹಿಕಲ್ ಯೋಗ ತೋರಿಸ್ತಾ ಇದೆ. ಅಂದ್ರೆ ಸಡನ್ ಆಗಿ ವೆಹಿಕಲ್ ನ ಎಕ್ಸ್ಚೇಂಜ್ ಮಾಡ್ಬೋದು. ನೀವು ಆಲ್ರೆಡಿ ಇರೋ ವೆಹಿಕಲ್ ನ ಚೇಂಜ್ ಮಾಡಿ ಬೇರೆ ವೆಹಿಕಲ್ ತಗೋಬಹುದು. ಎಜುಕೇಶನ್ ಅಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್, LKG ಇಂದ ಸೊ ಟಿಲ್ MS ವರ್ಗು ಯಾರ್ಯಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಇವುಗಳಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಸೊ ಕ್ಲಿಯರಾ? ನೆಕ್ಸ್ಟ್, ತುಲಾ ರಾಶಿ ಅಥವಾ ತುಲಾ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ಲಗ್ನದಿಂದ 3 ಮತ್ತು 6ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದೆಲ್ಲಿ? 9ನೇ ಮನೆಯಲ್ಲಿ. ಸೊ 9ನೇ ಮನೆ ಗುರು ಇಸ್ ಗುಡ್, ಬಟ್ 3, 6ನೇ ಮನೆ ಅಧಿಪತಿ ಲಗ್ನನ ನೋಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ 3ನೇ ಮನೆಯನ್ನು ನೋಡ್ತಾ ಇದ್ದಾರೆ, ಅದಾದ್ಮೇಲೆ 5ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಹಂಗಾಗಿ ಸೊ 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಸಿಬ್ಲಿಂಗ್ಸ್, ಫ್ರೆಂಡ್ಸ್, ನೈಬರ್ಸ್ ಜೊತೆ ಒಂದು ಒಳ್ಳೆ ಬಾಂಧವ್ಯ, ಒಳ್ಳೆ ಯಾರಾದ್ರೂ ಬಾಡಿಗೆ ಮನೆ ಅಥವಾ ಲೀಸ್ ಮನೆ ಕೊಡ್ತಿದ್ದೀರಾ ಅಂದ್ರೆ, ನಿಮ್ದೇನಾದ್ರು ಡೂಪ್ಲೆಕ್ಸ್ ಇದೆ ಅಥವಾ 3 ಫ್ಲೋರ್ 4 ಫ್ಲೋರ್ ಇದೆ ಅಂದ್ರೆ ಒಳ್ಳೆ ಜನ ಬರ್ತಾರೆ ನೋಡಿ. ಒಳ್ಳೆ ಜನ ಮೀನ್ಸ್ ಈ ಟೈಮಲ್ಲಿ ಒಳ್ಳೆ ಪರ್ಸನ್ ಕನೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಲಗ್ನನ ನೋಡ್ತಾ ಇದೆ. ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ. ಅಂಡ್ ಲಿಟ್ಲ್ ಬಿಟ್ ಫ್ಯಾಟ್ ಆಗ್ತೀರಾ. ಸೊ ಎನಿವೆ ಜುಪಿಟರ್ ಆಸ್ಪೆಕ್ಟ್ ಅಲ್ವಾ, ಜುಪಿಟರ್ ಇಸ್ ದ ಕಾರಕ್ ಫರ್ ಸೊ ಏನು ದೈತ್ಯಾಕಾರದ ಗುರುಗ್ರಹರು ಅಲ್ವಾ. ಎಲ್ಲಿ ನೋಡ್ತಾರೋ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ನಿಮ್ಮನ್ನ ಲಗ್ನ ನೋಡ್ತಿದ್ದಾರೆ, ನೇಮು, ಫೇಮು, ಚಾರ್ಮು, ಫೇಸ್ ಅಲ್ಲಿ ಲುಕ್, ಔಟ್ಲುಕ್ ಎಲ್ಲ ಚೇಂಜ್. ಫ್ಯಾಟ್ ಲಿಟಲ್ ಬಿಟ್ ಚಬ್ಬಿ ಆಗಿ ಕಾಣಿಸ್ತೀರಾ. ಆಕ್ಚುಲಿ ದಟ್ ಇಸ್ ಗುಡ್. ನೆಕ್ಸ್ಟ್ 5th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದೆ. 9th ಆಸ್ಪೆಕ್ಟ್ ಪುಣ್ಯಕ್ಕೆ ಕೊನೆಗೂ ಯಾರಾದ್ರೂ ತುಂಬಾ ವರ್ಷಗಳಿಂದ ಮಗು ಟ್ರೈ ಮಾಡ್ತಿದ್ರೆ ಮಗು ಆಗುತ್ತೆ ನೋಡಿ. ನೀವು ಮಾಡಿರೋ ವ್ರತ ಪೂಜೆಗಳು ಇಲ್ಲಿ ನಿಮ್ಗೆ ಒಂದು ಫಲನ ಕೊಡುತ್ತೆ. ನೆಕ್ಸ್ಟ್, ಹಾಗೆ ನಿಮ್ಮ ಪೂರ್ವ ಪುಣ್ಯ, ನಿಮ್ಮ ಪೂರ್ವಿಕರು ಮಾಡಿರುವ ಪೂರ್ವ ಪುಣ್ಯದಿಂದ ಜಸ್ಟ್ ಮಿಸ್ ಆಗ್ತೀರಾ. ಯಾವ ವಿಚಾರವಾಗಿ? ಸಮ್ ಲಿಟಿಗೇಷನ್ಸ್ ವಿಚಾರವಾಗಿ ಜಸ್ಟ್ ಮಿಸ್ ಆರ್ ಜಸ್ಟ್ ಕೇಸ್ ಆಗ್ಬೇಕಿತ್ತು, ಜಸ್ಟ್ ಪುಣ್ಯಕ್ಕೆ ಆಗ್ಲಿಲ್ಲ, ಈ ತರ ಎಲ್ಲ ಹೇಳ್ತಿರಲ್ಲ. ಸೊ ಹಾಗಾಗಿ ಅವರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದೆ, ನಿಮ್ಮ ಪೂರ್ವಿಕರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದೆ. ಸೊ ಈ ಹಿಂದೆ ನೀವು ಏನೇನ್ ಪೂಜಾ ಪುನಸ್ಕಾರಗಳು ಮಾಡಿರ್ತೀರ, ವ್ರತಗಳು, ಇದೆಲ್ಲ ಬ್ಲೆಸ್ಸಿಂಗ್ಸ್ ಇದೆ. ಹೈಯರ್ ಎಜುಕೇಶನ್ಗೆ ಹೇಳಿ ಮಾಡಿಸಿದಂತಹ ಟೈಮು. ಸ್ಪೋರ್ಟ್ಸ್ ಅಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು, ಮೀಡಿಯಾದಲ್ಲಿ ಸ್ಪೋರ್ಟ್ಸ್ ಅಲ್ಲಿರೋರಿಗೆ. ಹಾಗೆ ಗೈನಕಾಲಜಿಸ್ಟ್ ಯಾರಾದ್ರೂ ಇದೆ, ಡಾಕ್ಟರ್ ಡಿಪಾರ್ಟ್ಮೆಂಟ್, ಗೈನಕಾಲಜಿಸ್ಟ್, ಲಾಯರ್ಸ್, ಜಡ್ಜ್ಗಳು, ಈ ತರ ಎಕ್ಸಾಮ್ಸ್ ಏನಾದ್ರು ಬರೀತಿದ್ದೀರಾ ಅಥವಾ IAS IPS ಗೆ ಟ್ರೈ ಮಾಡ್ತಾ ಇದ್ದೀರಾ, ಸೊ ಇವ್ರುಗಳಿಗೆ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಹಾರ್ಡ್ ವರ್ಕ್ ಇಂದ ನೀವು ಮೇಲೆ ಬರ್ತೀರಾ. ನೆಕ್ಸ್ಟ್, ವೃಶ್ಚಿಕದವ್ರಿಗೆ 2 ಮತ್ತು 5ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ? 8ನೇ ಮನೆ. 8ನೇ ಮನೆ ಗುರು ಕೂತಿದ್ದಾರೆ, ಬಟ್ ನೋಡ್ತಾ ಇರೋದು ಎಲ್ಲಿ? 12ನೇ ಮನೆ. 12ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ, ಹಾಗೆ 2ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ, ಹಾಗೆ 4ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ. ಇಲ್ಲಿ 8ನೇ ಮನೆ ಗುರು ಬಂದ ತಕ್ಷಣ ಭಯ ಪಡ್ಬೇಡಿ, ನೋಡೋ ಮನೆ ತಗೊಳ್ಳಿ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ ಸಡನ್ ಚೇಂಜಸ್. ಯಾವ ವಿಚಾರವಾಗಿ? ಮನೆ ವಿಚಾರವಾಗಿ. ನೀವು ಪ್ಲಾನೇ ಮಾಡಿರಲ್ಲ, ಮನೆ ಚೇಂಜ್ ಮಾಡಬೇಕು ಅಥವಾ ವಾಸಸ್ಥಾನ ಚೇಂಜ್ ಆಗೋದು ತೋರಿಸ್ತಾ ಇದೆ, ಅಥವಾ ವಾಸ್ತು ಕೂಡ ನೀವು ಮಾಡಿಸಬಹುದು ಮನೆಗೆ ಸಂಬಂಧಪಟ್ಟ ಹಾಗೆ. ಎರಡನೇದು 2 ಮತ್ತು 5ನೇ ಮನೆ ಅಧಿಪತಿ 8ರಲ್ಲಿ ಕೂತಿರೋದ್ರಿಂದ 5th ಲಾರ್ಡ್ ಇನ್ 8th ಹೌಸ್, ಸಡನ್ ಗೇನ್ಸ್. ಅಂದ್ರೆ ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ,
ನಮ್ಗೆ ಯಾರು ಕೊಡ್ತಾರ ಮೇಡಮ್ ಸಡನ್ ಗೇನ್? ನಿಮಗೆ ಯಾರು ಕೊಡ್ತಾರ ಅಂತ ಹೇಳಿದ್ರೆ ನೀವು ಹಿಂದೆ ಮಾಡಿರೋ ಪುಣ್ಯದಿಂದ ನಿಮಗೆ ಈಗ ಬರುತ್ತೆ. ಅದು LIC ಅಮೌಂಟ್ಗಳಾಗಿರಬಹುದು, ಅಥವಾ ಯಾರ್ದೋ ಶೂರಿಟಿ ಆಗಿರ್ಬೋದು, ಅಥವಾ ನಿಮ್ಮ ಪೂರ್ವಿಕರು ಸೊ ಅವ್ರ ಎಕ್ಸ್ಪೈರಿ ಆದಾಗ ಒಂದಷ್ಟು ಪ್ರಾಪರ್ಟಿ ನಿಮ್ಗೆ ವಿಲ್ ಮಾಡಿರಬಹುದು. ಬಟ್ ಸಡನ್ ಗೇನ್ ತೋರಿಸ್ತಾ ಇದೆ ಥ್ರೂ 8th ಹೌಸ್. ಪಬ್ಲಿಕ್ ಅಲ್ಲಿ ಯಾರು ನಿಮ್ಗೆ ಹೆಲ್ಪ್ ಮಾಡಬಹುದು. ನೆಕ್ಸ್ಟ್ 12ನೇ ಮನೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ 5ನೇ ಆಸ್ಪೆಕ್ಟ್ ವಿಪರೀತ ಖರ್ಚು ದೇವತಾ ಕಾರ್ಯಗಳಿಗೆ, ಹಾಗೆ ಸೊ ಒಂದು ಸೆಲೆಬ್ರೇಷನ್ ವಿಚಾರವಾಗಿ ಖರ್ಚು. ನೆಕ್ಸ್ಟ್ 4th ಹೌಸ್ ಮೇಲೆ 9th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಪೂರ್ವ ಪುಣ್ಯದಿಂದ ಅಥವಾ ನಿಮ್ಮ ತಂದೆ ಬ್ಲೆಸ್ಸಿಂಗ್ಸು, ನಿಮ್ಮ ತಾತ ಮುತ್ತಾತ ಅಜ್ಜಿ ಇವ್ರು ಮಾಡಿರೋ ಪೂರ್ತಿ ಪುಣ್ಯಗಳಿಂದ ನಿಮ್ಗೆ ಗೃಹ ಯೋಗ ಪ್ರಾಪ್ತಿ, ಅಂದ್ರೆ ಮನೆ ಯೋಗ, ಭೂಮಿ, ಸೈಟು, ಫ್ಲಾಟು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಸೊ ಇರೋ ಮನೇನ ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ತೋರಿಸ್ತಾ ಇದೆ. ಮೇ ಬಿ ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಹೌಸ್, ರೆಂಟ್ ಇರೋರು ಲೀಸ್ ಇರೋರು ಓನ್ ಹೌಸ್ ಇರೋರು ಲೋನ್ ಕ್ಲಿಯರ್ ಮಾಡಬಹುದು. ಸೊ ಒನ್ ಹೌಸ್ ಇರೋರು ಎಕ್ಸ್ಟ್ರಾ ಹೌಸ್ ರೆಂಟ್ಗೆ ಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ಈ ತರ ತೋರಿಸ್ತಾ ಇದೆ. ಆಕ್ಚುಲಿ ವೆರಿ ಗುಡ್. ಹಾಗೆ ಸಡನ್ ಆಗಿ ನೀವು ಸೊ ದೇವರನ್ನ ಅಥವಾ ತಂತ್ರ ವಿದ್ಯೆಗಳನ್ನ ನಂಬಲಿಕ್ಕೆ ಶುರು ಮಾಡ್ತೀರಾ. ಯಾರ್ಯಾರು ವೃಶ್ಚಿಕ ಲಗ್ನ ರಾಶಿಯವ್ರು ಇದ್ದೀರಾ ನೀವುಗಳು, ಗೊತ್ತೋ ಗೊತ್ತಿಲ್ದೇನೋ ಮನೇಲಿ ಯಾವ್ದಾದ್ರು ಯಂತ್ರಗಳಿದ್ರೆ ಅದೇನಾದ್ರೂ ಎಕ್ಸ್ಪೈರಿ ಆಗಿದ್ರೆ ದಯವಿಟ್ಟು ಆಚೆ ಹಾಕಿ, ಇಲ್ಲ ಅಂದ್ರೆ ಈ ಫಲಗಳು ಸಿಗಲ್ಲ. ಕ್ಲಿಯರಾ? ನೀವು ವೃಶ್ಚಿಕ ರಾಶಿ ಲಗ್ನ ಆಗಿದ್ದು ನಿಮ್ಗೆ 8ನೇ ಮನೆ ಅಂದ್ರೆ ಮಿಥುನ ಮನೇಲಿ ಕೇತು ಇದ್ರೆ ಈ ಫಲ ಸಿಗಲ್ಲ. ಓಕೆ, ಇರೋದು ಹೇಳ್ತಾ ಇದ್ದೀನಿ. ಮತ್ತೆ ಸುಮ್ನೆ ಆಸೆ ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ಇದಿಷ್ಟು ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಿಂದ 7ನೇ ಮನೆ, ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿ ಲಗ್ನದಿಂದ 7ನೇ ಮನೇಲಿ ಕುತ್ಕೊಂಡು 11ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದಾರೆ, ಲಗ್ನದ ಮೇಲೆ ದೃಷ್ಟಿ ಆಗ್ತಾ ಇದಾರೆ, 3ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದಾರೆ. ತುಂಬಾ ದಿನದಿಂದ ಇದ್ದಂತಹ ಒಂದು ಸಂಕಲ್ಪ ಈಡೇರುತ್ತೆ ನೋಡಿ ನಿಮ್ಗೆ. ಯಾವ ಸಂಕಲ್ಪ? ಸಿಬ್ಲಿಂಗ್ಸ್ ಜೊತೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಏನೋ ವಾದ ವಿವಾದ ನಡೀತಿರತ್ತೆ, ಈಗ ಕ್ಲಿಯರ್ ಮಾಡ್ತೀರಾ. ಫೈನಲಿ ನೀವ್ ಅಂದ್ಕೊಂಡಿದ್ದು ಸಾಧನೆ ಮಾಡ್ತೀರಾ ಅಥವಾ ಅಚೀವ್ ಆಗುತ್ತೆ. ಅದ್ ನೀವೇನ್ ಅಂದ್ಕೊಂಡಿದ್ದೀರಾ ಅಂತ ಜನ್ಮ ಜಾತಕದಲ್ಲಿ ಇರುತ್ತೆ. ಬಟ್ ಲಗ್ನ ಲಾರ್ಡ್ ಇನ್ ಕೇಂದ್ರ ಪ್ಲೇಸ್, ಅಗೇನ್ ಬೋತ್ ದ ಕೇಂದ್ರಸ್ ಆರ್ ಕನೆಕ್ಟಿಂಗ್. ಲಗ್ನ 1 5 6 1 4 7 10 1 5 9 1ನೇ ಮನೆ ಮತ್ತೆ 7ನೇ ಮನೆ ಪರಸ್ಪರ ಸೊ ನೋಡ್ತಾ ಇರೋದ್ರಿಂದ ಪಬ್ಲಿಕ್ ಅಲ್ಲಿ ತುಂಬಾ ಒಳ್ಳೆ ಹೆಸರು, ಕೀರ್ತಿ ನಿಮ್ಗೆ. ಹೆಂಗೆ ಕೀರ್ತಿ ಬರುತ್ತೆ? ಫೈನಲ್ ಆಗಿ ಇವರಿಂದ ಈ ತರ ಒಳ್ಳೆ ಕೆಲಸ ಆಯ್ತು, ಅಥವಾ ಇವ್ರು ಸಪೋರ್ಟ್ ಮಾಡಿದ್ರು, ಅಥವಾ ಇವರಿಂದ ಸೊ ತುಂಬಾ ನಮ್ಗೆ ಲಾಭ ಆಯ್ತು, ಈ ತರ ಬರುತ್ತಲ್ಲ, ಆ ತರ ಒಳ್ಳೆ ಹೆಸರು, ಕೀರ್ತಿ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ 11ನೇ ಮನೆ, ಹಾಗೆ 3ನೇ ಮನೆ. ಸೊ ಸಿಬ್ಲಿಂಗ್ಸ್, ನೈಬರ್ಸ್, ಫ್ರೆಂಡ್ಸ್, ಮೀಡಿಯಾ, ರೈಟಿಂಗ್, ಚಾಟಿಂಗ್, ಬ್ಯಾಂಕಿಂಗ್, ಸೊ ಇದೆಲ್ಲ ಬರುತ್ತೆ. ಹಾಗಾಗಿ ಒಳ್ಳೆ ಟೈಮು ನಿಮ್ಗೆ. ಸೊ ದಶಾಭುಕ್ತಿಗಳಿದ್ರೆ ಇನ್ನೂ ಡಬಲ್ ತುಂಬಾ ಫೇಮಸ್ ಆಗ್ತೀರಾ ಪಬ್ಲಿಕ್ ಅಲ್ಲಿ. ಸೊ ಆಕ್ಚುಲಿ ವೆರಿ ಗುಡ್ ಟೈಮ್. ಹಾಗೆ ಒಂದು ಸ್ಮಾಲ್ ಟ್ರಾವೆಲಿಂಗ್ ಕೂಡ ತೋರಿಸ್ತಾ ಇದೆ. ಮೇ ಬಿ ಅದು ಒಳ್ಳೆ ವಿಚಾರವಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಮಕರ ಲಗ್ನ ಅಥವಾ ಮಕರ ರಾಶಿಗೆ ಗುರು ಕೂತ್ಕೋತಾ ಇರೋದು 6ನೇ ಮನೆಯಲ್ಲಿ. ಸೊ ಹಾಗೆ ಅವರು ನಿಮ್ಗೆ 12ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೋತಾ ಇದ್ದಾರೆ. ದೃಷ್ಟಿ ಎಲ್ಲೆಲ್ಲ ಆಗ್ತಿದ್ದಾರೆ? 2ನೇ ಮನೆ ಮೇಲೆ ದೃಷ್ಟಿ, ಈ ಕಡೆ 12ನೇ ಮನೆ ಮೇಲೆ ದೃಷ್ಟಿ, ಹಾಗೆ ಇಲ್ಲಿ 10ನೇ ಮನೆ ಮೇಲೆ ದೃಷ್ಟಿ. ಸಡನ್ ಆಗಿ ಜಾಬ್ ಅಲ್ಲಿ ಪ್ರಮೋಷನ್ ತೋರಿಸ್ತಾ ಇದೆ. ಅದಾದ ನಂತರ ಜಾಬ್ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಟ್ರಾವೆಲಿಂಗ್ ಜಾಸ್ತಿ ಇದೆ. ಅದಾದ ನಂತರ ಕುಟುಂಬದಲ್ಲಿ ಒಂದು ಒಳ್ಳೆ ವಿಚಾರ, ಒಂದು ಒಳ್ಳೆ ಸೆಲೆಬ್ರೇಷನ್ ತೋರಿಸ್ತಾ ಇದೆ. ಸೊ ಇದಿಷ್ಟು ವಿಚಾರಗಳು. ಸೊ ಮೇ ಬಿ ಏನಾದ್ರು ಟ್ರಿಪ್, ಲಾಂಗ್ ಟರ್ಮ್ ಟ್ರಿಪ್, ಜ್ಯೋತಿರ್ಲಿಂಗಗಳ ದರ್ಶನ ಅಥವಾ ಯಾವ್ದಾದ್ರು ರಾಯರ ದರ್ಶನ, ಈ ತರ ಪ್ಲಾನಿಂಗ್ ಇದ್ರೆ ಇಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ. ಹಾಗಾಗಿ ಇದು ವೆರಿ ಗುಡ್. ನೆಕ್ಸ್ಟ್ ನಾವು ಕುಂಭಕ್ಕೆ ಹೋಗೋಣ. ಕುಂಭ ರಾಶಿ ಅಥವಾ ಲಗ್ನದವ್ರಿಗೆ ಸೊ 2ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 5ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ದೃಷ್ಟಿ ಎಲ್ಲೆಲ್ಲ ಹಾಕ್ತಾ ಇದ್ದಾರೆ? ಲಗ್ನದ ಮೇಲೆ ದೃಷ್ಟಿ, 11ನೇ ಮನೆ ಮೇಲೆ ದೃಷ್ಟಿ, ಸೊ ಈ ಕಡೆ 9ನೇ ಮನೆ ಮೇಲೆ ದೃಷ್ಟಿ. 100% ರಿಸಲ್ಟ್ ನಿಮ್ಗಳಿಗೆ ಸಿಗುತ್ತೆ ನೋಡಿ. ನಿಮಗೆ ವೃಷಭದವ್ರಿಗೆ, ಸಿಂಹದವ್ರಿಗೆ ಸೊ ನಿಮ್ಗಳಿಗೆ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಕುಂಭ ಎಕ್ಸಲೆಂಟ್. ನೀನು 7.5 ಪೀರಿಯಡ್ ಅಲ್ಲಿ ಇದ್ರು ನೋ ಪ್ರಾಬ್ಲಮ್. ವೆರಿ ಗುಡ್ ಟೈಮ್. ಯಾವ ವಿಚಾರವಾಗಿ? ಸೊ ನಂಬರ್ 1 ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ. ನಂಬರ್ 2 ಸೊ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಮೇ ಬಿ ಈ ಹಿಂದೆ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಅಥವಾ ಸಮ್ ಬಿಗ್ ಆರ್ಗನೈಸೇಷನ್ ಅಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಮಿಸ್ ಆಗಿತ್ತಾ, ಗೌರ್ಮೆಂಟ್ ರಿಲೇಟೆಡ್ ಆರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ರಿಲೇಟೆಡ್, ಇಲ್ಲಿ ನಿಮ್ಗೆ ಆಗುತ್ತೆ. ಅದಾದ ನಂತರ 9th ಹೌಸ್, ಫಾದರ್ ಮನೆ ಕಡೆಯಿಂದ ಸಪೋರ್ಟ್ ಸಿಗುತ್ತೆ.
9th ಲಾರ್ಡ್ ಎಲ್ಲಿದ್ದಾರೆ ನೋಡ್ಕೊಳ್ಳಿ. ಸೊ ಹಾಗಾಗಿ ಅಥವಾ ಓವರ್ ಆಲ್ ಲಕ್ ಅನ್ನೋದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಲಕ್ ಫೈನಲಿ ನನ್ನ ಕಡೆ ಇದೆ ಅಂತ ಮಾತಾಡ್ತೀವಲ್ವಾ, ಲಕ್ ನಿಮ್ ಕಡೆ ಇದೆ. ಸೊ ಹಾಗಾಗಿ ಇದು ನಿಮ್ಗೆ ವೆರಿ ಗುಡ್ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಜುಪಿಟರ್ ಇಸ್ ದ ಕಾರಕ ಫಾರ್ ಗೋಲ್ಡ್ ಅಲ್ವಾ ಆಸ್ ಯೂಲ್. ಸೊ ಹಾಗಾಗಿ ಡೆಫಿನೆಟ್ಲಿ ಇದೊಂದು ಒಳ್ಳೆ ಟೈಮು, ವೆರಿ ಗುಡ್ ಟೈಮು ನಿಮ್ಗೆ. ಸೊ ಬಳಸ್ಕೊಳ್ಳಿ. 11ನೇ ಮನೆ. ಸೊ ಖಂಡಿತ ನಿಮ್ದು ವಿಷಯಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ ವಿಚಾರವಾಗಿ. ಅಂಡ್ ನೀವು ಕೂಡ ತುಂಬಾ ಹೈಲೈಟ್ ಆಗ್ತೀರಾ ಅಥವಾ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ನೇಮ್ ಫೇಮು ಜಾಸ್ತಿ ಆಗುತ್ತೆ. ಹಾಗೆ ಫಾರಿನ್ ಟ್ರಾವೆಲ್ ತೋರಿಸ್ತಾ ಇದೆ. ಇದು ಲಕ್ಸುರಿ ಟ್ರಾವೆಲ್, ಇದು ಪರ್ಸನಲ್ ಟ್ರಾವೆಲ್ ಅಂಡ್ ತುಂಬಾನೇ ಲಕ್ಸುರಿ ಟ್ರಾವೆಲ್ ತೋರಿಸ್ತಾ ಇದೆ. ಹೆಚ್ಚು ಖರ್ಚು ಜಾಸ್ತಿ ಇದೆ. ಡೆಫಿನೆಟ್ಲಿ ಫಾರಿನ್ ಟ್ರಾವೆಲ್ ಖರ್ಚು ಅಂದ್ರೆ ಲೈಕ್ ಸೊ ಬಾಲಿ ಈ ತರ ಯಾವ್ದು ಲಂಡನ್ ಈ ತರ ಹೋಗ್ಬೇಕು ಅಂದ್ರೆ ಖರ್ಚಿದ್ದೇ ಇರುತ್ತೆ. ಹಾಗಾಗಿ ಖರ್ಚು ತೋರಿಸ್ತಾ ಇದೆ. ಬಟ್ ಎನಿವೆ ವೆರಿ ವೆರಿ ಗುಡ್. ನೆಕ್ಸ್ಟ್ ಫೈನಲ್ ಆಗಿ ದ ಮೋಸ್ಟ್ ಬ್ಯೂಟಿಫುಲ್ ರಾಶಿ ಮೀನ ರಾಶಿ, ಮೀನ ಲಗ್ನ. ಲಗ್ನಾಧಿಪತಿ ಚತುರ್ಥದಲ್ಲಿ, ಹಾಗೆ ಅವ್ರು ನಿಮ್ಗೆ 10ನೇ ಮನೆ ಅಧಿಪತಿ ಕೂಡ. ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ? ಸೊ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ನಿಮ್ಗೆ? 8ನೇ ಮನೆ ಮೇಲೆ ನೋಡ್ತಾ ಇದ್ದಾರೆ. ಸೊ ಅದಾದ ನಂತರ 10, ಅದಾದ ನಂತರ 12. ಸೊ 8, 12 ಸೊ ಜಾಸ್ತಿ ಕಾಂಬಿನೇಷನ್ಸ್ ಇರೋದ್ರಿಂದ ಸೊ ನೀವುಗಳು ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಅಲರ್ಟ್ ಆಗಿರ್ಬೇಕು. ಸಡನ್ ಆಗಿ ಖರ್ಚು ತೋರಿಸ್ತಾ ಇದೆ, ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡಿ. ಯಾವ ವಿಚಾರವಾಗಿ ಖರ್ಚು ತೋರಿಸ್ತಾ ಇದೆ ಅಂದ್ರೆ ಮದರ್ ವಿಚಾರವಾಗಿ ಖರ್ಚು ತೋರಿಸ್ತಾ ಇದೆ. ಅಂದ್ರೆ ಮದರ್ಗೆ ಏನಾದ್ರು ಹೆಲ್ತ್ ವಿಚಾರವಾಗಿ ಹೆಲ್ಪ್ ಮಾಡೋದ, ಅಥವಾ ಅವ್ರಿಗೆ ಏನಾದ್ರು ಪರ್ಚೇಸ್ ಮಾಡೋದ, ಅಥವಾ ಅವ್ರ ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಡೋದ, ಅಥವಾ ನೀವೇನಾದ್ರು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದ. ಸೊ ಇಲ್ಲಿ ತೋರಿಸ್ತಾ ಇದೆ. ಅದಾದ ನಂತರ ಫಾರಿನ್ ಟ್ರಾವೆಲ್ ತೋರಿಸ್ತಾ ಇದೆ ನಿಮ್ಗೆ. ಸೊ 4th ಹೌಸ್ ಅಲ್ಲಿ ಕೂತ್ಕೊಂಡು ಜುಪಿಟರ್, 9th ಆಸ್ಪೆಕ್ಟ್ 12th ಹೌಸ್ ಅಲ್ಲಿ ಫಾರಿನ್ ಟ್ರಾವೆಲ್ ಅಂಡ್ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಅದ ನಂತರ ಸಿಬ್ಲಿಂಗ್ಸ್ ಜೊತೆ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದೆಲ್ಲ ಆದ ನಂತರ ಪಬ್ಲಿಕ್ ಅಲ್ಲಿ ಒಂದ್ ಒಳ್ಳೆ ನೇಮ್ ಫೇಮ್ ಬರುತ್ತೆ. ಜುಪಿಟರ್ 8th ಈ ಸರಿ ನಿಮ್ಗೆ ಬ್ಯಾಡ್ ಕೊಡ್ತಾ ಇಲ್ಲ, ಈ ಸರಿ ಗುಡ್ ಕೊಡ್ತಾ ಇದೆ. ನೀವೇ ಲಗ್ನಾಧಿಪತಿ ಅಲ್ವಾ, ರಾಶಿಯಾಧಿಪತಿ, ಈ ಹ್ಯಾಸ್ ಟು ಗಿವ್ ಗುಡ್ ರಿಸಲ್ಟ್. ಸೊ ಹಾಗಾಗಿ ಇದು ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್. ಇದಿಷ್ಟು ಗುರು ಗೋಚಾರ ಫಲ. ಇದು ಕೇವಲ ಗೋಚಾರ ಫಲ. ಕ್ಲಿಯರಾ? ಯಾವ ರಾಶಿಗೆ ಗುರು ಬಂತು, ಗುರು ಬಲ ಬಂತು ಎಂತದು ಇಲ್ಲ. ಇಲ್ಲಿ ಏನ್ ಗುಡ್ ರಿಸಲ್ಟ್ ಇದೆ, ಈ ಗುಡ್ ರಿಸಲ್ಟ್ ಖಂಡಿತ ನಿಮಗ್ ಬರುತ್ತೆ. ಸೊ ಇಲ್ಲಿ ಮಾಡ್ಬೇಕಾಗಿರೋದು ಒಂದೇ ವಿಚಾರ, ಗುರುವಾರ ನಾನ್ ವೆಜ್ ಬಿಡಿ ಅಷ್ಟೇ. ಇದು ಬಿಟ್ಟು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಏನ್ ಯೋಗ ಇದೆಯೋ ಅದು ಬಂದೇ ಬರುತ್ತೆ. ಡೋಂಟ್ ವರಿ. ಕ್ಲಿಯರಾ? ಸೊ ಈ ತಿಂಗಳು 15ನೇ ತಾರೀಕು ನ್ಯೂಮರಾಲಜಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾನೇ ಸ್ಪೆಷಲ್ ಈ ಬಾರಿ. ಯಾಕಂತ ಹೇಳಿದ್ರೆ ತುಂಬಾನೇ ವಿಚಾರಗಳು ರಿಸರ್ಚ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ವಿಚಾರಗಳು ಸಿಗ್ತಾ ಇದೆ. ಅಂಡ್ ಎಲ್ಲೆಲ್ಲೋ ಹೋಗಿ ಬ್ಯಾಡ್ ನೇಮ್ಸ್ ಎಲ್ಲ ಇಟ್ಕೊ ಬರ್ಬೇಡಿ. ಅಂಡ್ ಇನ್ನೊಂದು ವಿಡಿಯೋ ನಿಮಗೆ ಬರುತ್ತೆ, ನ್ಯೂಮರಾಲಜಿ ವಿಡಿಯೋ. ಒಬ್ರು ಫೇಮಸ್ ಅಸ್ಟ್ರಾಲಜರ್ ಒಂದು ಮಗುಗೆ ಯಾವ ತರ ಬ್ಯಾಡ್ ನೇಮ್ ಕೊಟ್ಟು ಹೆಲ್ತ್ ಇಶ್ಯೂಸ್ ಆಗಿದೆ, ಅದ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.